ಬಸ್ ಸ್ಟ್ಯಾಂಡದಾಗ ನನಗ ಮೊದಲ ಭೇಟಿಯಾದಿ ನಾ ಕೊಡಿಸಿದ ಚೂಡಿದಾರ ಹಾಕೊಂಡ ಜಾತ್ರೆಗೆ ನೀ ಬಂದಿ ನರಗುಂದ ಬಸ್ ಸ್ಟ್ಯಾಂಡದಾಗ ನನಗ ಮೊದಲ ಭೇಟಿಯಾದಿ ನಾ ಕೊಡಿಸಿದ ಚೂಡಿದಾರ ಹಾಕೊಂಡ ಜಾತ್ರೆಗೆ ನೀ ಬಂದಿ ಏನೂರೈತ್ರಿಯಪ್ಪ ಇದು ಏನೂರೈತ್ರಿ ಅಂತೇನ್ರಿ ಅಲ್ರಿ ಒಂದರ ಚಂದ ನೋಡಿ ಬಂದು ಚೆಕ್ ಮಾಡಿಸ್ಕೊಂಡು ಹೋಲಿಲ್ಲ ನಮ್ಮ ಮನೆ ಬರಕ ಬರೇ ಮುದುಕ್ಯಾರ ಬರ್ತಾರ್ರಿ ಆ ಮಣ್ಣಿ ಕೆರಿ ಬಂಡಿ ಹತ್ರ ಮರಬೋದು ಎಲ್ಲಮ್ಮ ಅಂತ ನೋಡ್ರಿಕಿ ಮಾಡಿಸ್ಕೊಂಡು ಹೋಗಿದಾಳ್ರಿ ಅಲ್ಲಿ ಮುಟ್ಟು ಇಲ್ಲಿ ಮುಟ್ಟ ಅಂತ ಗಂಟು ಬಿದ್ದು ಬಿಡ್ತಾ ಗಂಟು ಬೀಳೋದು ಅಷ್ಟೇ ಅಲ್ರಿ ಕಟ್ಟಕ್ಕಿನ ಚೂಟಿ ಸ್ವಂತಕ್ಕೆ ಮಾಡ್ಕೊ ಅಂತಾಳ್ರಿ ಬರೇ ಮುದುಕ್ಯಾರ್ದ ಮುಟ್ಟೋದು ಆತ ಹುಡುಗ್ಯಾರ್ದ ಮುಡ್ತೀವನೋ ಇಲ್ಲ ಅನ್ನೋದ ಗೊತ್ತಾಗೋಲ್ತ್ರಿ ಹೌದು ಈ ಅಂಜಲಿ ಎಲ್ಲಿಗೆ ಹೋಗಿರ್ಬೇಕು ಅಂತೇನೆ ಕಡಿಮೆ ನಿಮ್ಮ ಸುತ್ತಿ ಸುತ್ತಿ ಕಂಗಲಾಗಿನ ಹೊರಗ ಬಾ ಹುಡುಗಿ ಹೊರಗ ಬಾ ಹೊರಗ ಬಾ ಬಾರಿ ಹೊರಗ ಬಾ ಪಪ್ಪಿದೆ 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 ಬಾರಲ್ಲ ಬಾರಲ್ಲ ಪಪ್ಪಿದೆ 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 ಬಾರಲ್ಲ ಬಾರಲ್ಲ ನಾ ಪ್ರೇಮ ಬೇಡಿಲ್ಲ ನಾ ಪ್ರೇಮ ಬೇಡಿಲ್ಲ ನಾ ಪ್ರೇಮ ಬೇಡಿಲ್ಲ ನಾ ಪ್ರೇಮ ಬೇಡಿಲ್ಲ ಹುಡಿ ಮೇಲೆ ಗೋಪುರ ಹೊಳದಂಗ ಎದಿನೆಲ್ಲ ನೀ ಬಂದು ಪುನದಂಗ ಧುನಿಯಾಗದೈಯ ಗೊತ್ತಿರಲರದ ಊರಿಗೆ ಈ ಹೋಗತಿಯಿಂದಲ್ಲ ನಾಳಿಗೆ ಯಾರಿಗೆ ಯಾರು ಇಲ್ಲ ಪ್ರೀತಿಸಿದಾಗೆ ಸಿಗಲಿಲ್ಲ ಯಾರಿಗೆ ಯಾರು ಇಲ್ಲ ಪ್ರೀತಿಸಿದಾಗೆ ಸಿಗಲಿಲ್ಲ ಬಾಜು ಹಳ್ಳಿ ನಿನ್ನೂರ ಎಲ್ಲ ಬಾಳ ದೂರ ಪ್ರೀತಿ ನಡೆದಿದ್ದ ದೂರ ನಿಮ್ಮ ಊರ ಹುಡುಗರ ಬಾಳ ನಂಬರ್ ನಮ್ಮ ಮನೆಯಾಗ ಹೇಳರ ಎಲ್ಲಿ ಮಾಡಿದಿಲ್ಲ ನಾವು ವರ ಆದ್ರೂ ಮಾಡ್ಯಾರ ನನ್ನ ನಿನ್ನ ದೂರ ಗಡದ ಕಟ್ಟಿರಿ ನಾ ಸಾವಿರಾರ ಗಡದ ಆತ ಎಲ್ಲ ನಿಂತ ದೂರ ಮರೆಯದೆಲ್ಲ ಇರುತ್ತ ಉಸಿರ ಮಲ್ಲಾಟಡಿಕೆ ಮೈಸೂರು ಬೆಳ್ಳದಲ್ಲಿ ಬೆರೆತರೆ ಕೆಂಪು ಹೊರ ನೀನು ಹೊರಿ ನಾನು ಕುಡಿದರೆ ತಂಪು ಏನ್ರಿ ಡಾಕ್ಟರ್ ಸಾಹೇಬ್ರ ನೀವಿಲ್ಲಿ ನಮ್ಮನ್ನೇನು ಕರೆದು ಗಟ್ಟವ್ರ ತುರಿಸ್ ಮೇವ್ ಹಾಕವ್ರಿ ಹೌದು ನೀವು ಮಣ್ಣು ಮಾಡಿಸ್ಕೊಂಡು ಹೋದ್ ಗಿರಾಕಿ ಏನು ಇವತ್ತು ಸಿಕ್ಕಿರಿ ಏನು ವಿಶೇಷ ಯಪ್ಪ ಹೇಳಬಾರ್ದಪ್ಪ ಹೇಳಬಾರ್ದು ಆ ನೋವಿನ ಸಂಬಂಧ ನನ್ನ ಜೀವ ಸಾಕಾಗಿ ಹೋಗೈತ್ರಿ ಹೌದ್ರಿ ಅಷ್ಟು ನೋವಾಗೈತೇನ್ರಿ ಅಂಜಲಿ ನಾ ಮೊದಲ ಹೇಳಿದ್ನಿಲ್ಲ ನಂದು ಭಾಳ ಚೂಪೈತಿ ಅಂತ ಸೂಜಿ ಇಂಥ ಸೂಜಿ ಎಷ್ಟು ಮಂದಿ ನೋಡಿಲ್ಲ ಅವು ಹಾ ಜಗ್ ತುತ್ತಿಸ್ಕೊಂಡು ಹೋಗ್ಯಾವ ಸೂಜಿ ನೋಡಿರ್ಬೇಕು ಆದ್ರ ನನ್ನ ಸೂಜಿ ನೋಡಿಲ್ಲ. ಏನಂತ ಕೇಳ್ತೀರಲ್ಲೋ ಡಾಕ್ಟರ್ ಸಾಹೇಬ್ರ ನೀವು ಕರ್ಕೊಂಡು ಹೋಗಿ ನನ್ನ ಮಲಗಿಸಿ ಚುಚ್ಚಿದ ತಕ್ಷಣ ನೋಡ್ತೀನಿ ನೀವ್ ಯಾವಾಗ ಸೂಜಿ ತೆಗ್ದಿರಿ ನೋಡು ಅವಾಗ ಡಾಕ್ಟರ್ ಸಾಹೇಬ್ರ ರಗತ್ ಹೊರಗ್ ಬರಾಕತ್ ಬಿಟ್ಟೈತ್ರಿ ರಗತ್ ಅಷ್ಟೇ ನೀ ಮಾಡಿಸ್ಕೊಂಡು ಹೋಗುವಾಗ ಭಾಳ ಒದ್ದಾಡ ಹುಡುಗಿ ಅದ್ರ ಬೇರೆ ಹೊಸದಾಗಿ ಮಾಡಿಸ್ಕೊಂಡು ಹೋದಲ್ಲ ರಗತ ಬಂದಿರ್ಬೇಕು ಅಂತೇನೆ ರಗತ್ ಅಷ್ಟ ಅಲ್ರಿ ಡಾಕ್ಟರ್ ಸಾಹೇಬ್ರ ನೀವು ಬಿಟ್ಟಿದ್ರಲ್ಲ ಎಣ್ಣೆ ಸತ್ಯಾಗ ಹೊರಗ್ ಬರಾಕತ್ತಿತ್ತು ಕರೆಕ್ಟ್ ಚುಚ್ಚಿ ಎಣ್ಣೆ ಒಳಗ ಬಿಟ್ಟೇನಲ್ಲ ಅದು ಹೆಂಗ್ ಹೊರಗ ಬಂತು ಅಂತೇನೆ ಡಾಕ್ಟರ್ ಸಾಹೇಬ್ರ ನೀವೇನ ಯಾಕೆ ಮಾಡೋಕ್ರಿ ನೀವ್ ಎಣ್ಣೆ ಬಾಳ್ ಬಿಟ್ಟದ್ ಬಿಡ್ಬೇಡ್ರಿ ಯಾಕಂದ್ರ ನಮಗ ಬಾಳ ತ್ರಾಸ ಆಕತಿ ನಿಮ್ಮಂತ ಹುಡುಗಿಯರಿಗೆ ತ್ರಾಸ ಆಗ್ಬಾರ್ದಂತಾನ ಕೈಯಾಗ ಕೊಟ್ಟಿರ್ತೇವಲ್ಲ ಒಂದು ಉದ್ದಂದು ಎರಡು ದೊಡ್ಡ ಗಬಗ್ನ ಬಾಯ ಹಾಕೊಂಡ್ಬಿಡ್ಬೇಕು ಏನ್ರಿ ಅವು ಉದ್ದನ ದುಂಡನ ಬಾಯಿಗೆ ಇಟ್ಟುಕೊಳ್ಳವು ಅದರಿ ನೋವು ಬಂದಾಗ ಎರಡು ದುಂಡನ ಗುಳಿಗೆರ ಬಾಯಾಗ ಹಾಕೊಂಡ್ಬಿಟ್ರೆ ನೋವು ಕಡಿಮೆ ಆಗತ್ರ ಇನ್ನು ಒಂದು ಉದ್ದನ ಗುಳಿಗೆ ಬಿಡ್ರ ಸಮಾಧಾನ ಆಗತ್ತಂತ ಅಷ್ಟೇ ರೀ ಡಾಕ್ಟರ್ ಸಾಹೇಬ್ರ ನೀವು ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಟಿರ ಅಂದ್ಮೇಲೆ ಇನ್ ಮ್ಯಾಲಿದ್ದ ನಿಮಗ ನಾನು ಮಾವ ಅಂತ ಕರೀಲ್ಯಾರಿ ಅಯ್ಯೋ ನನ್ನ ಚಿನ್ನ ಸಾಯಿ ಕುಡ್ಕೊನಗೆ ಸಾರ ಕೊಟ್ಟಂಗಾತ ನನ್ನ ಜೀವಕ್ಕೆ
ಏನ ಮಾವ ಇದು ನಿನ್ನ ಮಾತಿನ ಅರ್ಥ? ಹಸದ್ ಹೊಟ್ಟೆಗೆ ಅನ್ನ ಕೊಟ್ಟಂಗ ಆತ ನನ್ನ ಜೀವಕ್ಕೆ. ಅಂಜಲಿ, ಹಾ. ನನಗೂ ನಿನ್ನ ಮ್ಯಾಲ ಒಂದು ನಮೂನಿ ಪ್ರೀತಿ ಶುರು ಆಗೈತಿ. ಹಂಗ ತಿಕ್ಕಬೇಡ ಮಾವ. ಅಕಸ್ಮಾತ್ ತಿಕ್ಕೊಂದ್ ಎಲ್ಲಿ ಬೇಕಲ್ಲ ಗುಳ್ಳೆದ್ರ ಏನ್ ಮಾಡೋದು? ಡಾಕ್ಟರ್ ಸಹಿತಕ್ ವಾಸಿ ಇಲ್ಲ, ನೀನ ಒಬ್ಬನ ಡಾಕ್ಟರ್. ಮತ್ತೆ ಯಾಕೆ ತಡ ಮಾಡ್ತಿ ಹಂಗಂದ್ರ? ಇದವ್ರನ್ಯಾಗ ಜಾಡ್ಸುನ ಜಾಡ್ಸೇ ಬಿಡ, ಮತ್ತೆ ಆಗ್ತಾಡ. ಆಗಲ್ಲಾಗ ತಿಂಡಿ ಬೇರೆ ಐತಿ, ಈಗ ತಿಂಡಿ ಬೇರೆ ಇರ್ಬೇಕು ನೋಡು. ಹಾ, 3 ಗಂಟೆ ಆಗೈತಿ. ಒಟ್ಟ ಬಿಡಬೇಡ ಅವನ, ಹಾ ಹಾಕೇ ಬಿಡ. ಕಟ್ಟಿ ಹಂಗಂದ್ರ ಬಿಡಬೇಡ ಸಾಡ್ಲ. ನೀಯದಿ ಚಂದಳ ಗೊಂಬಿ ನೋಡಕ ಗಜನಿಂದಿ ಬಣ್ಣದ ಮಾತಿಗೆ ಹಾಳಾಗಿ ಹೋದೆನು ಗೆಳತೀನ ನಿನ ನಂಬಿ ಪ್ರೀತಿ ಹೊಳೆಯಾಗ ಪ್ರೀತಿ ತುಂಬಿ ಬಿಟ್ಟವಾದೆ ನನ್ನ ಬಸದಿ ಪ್ರೀತಿ ಹೊಳೆಯಾಗ ಪ್ರೀತಿ ತುಂಬಿ ಬಿಟ್ಟವಾದೆ ನನ್ನ ಬಸದಿ ಪ್ರೀತಿ ತುಂಬಿ ಬೆತ್ತವಾದಿ ನನ್ನ ವಸತಿ ನೀಯದಿ ಚಂದದ ಗೊಂಬಿ ನೋಡಕ ನೀ ಗಜಿರಿಂಬಿ ಬೆಳತನ ನಾಟಕ ನಾವು ಮಾಡೋಣ ಹೈ ಕ್ಲಾಸ್ ರಾತ್ರಿ ಬೆಳತನ ನಾಟಕ ನಾವು ಮಾಡೋಣ ಹೈ ಕ್ಲಾಸ್ ನಾಟಕ ಮಾಡುವ ಪೋರಿ ಕುಡಿತಳ ದೋಸ್ತ ಬಾರಿ ನಾಟಕ ಮಾಡುವ ಪೋರಿ ಕುಡಿತಳ ದೋಸ್ತ ಬಾರಿ ತಮ್ಮ ಯವ್ವ ಮಗಳ ಅಂಜಲಿ ಎಲ್ಲಿದೆ ಯವ್ವ ಅಂತೇನ್ ನಾನು. ಏ ತಮ್ಮ, ಲೇ ಭೀಮ, ಲೇ ಕಿಲಿಕ ರಾಮ, ಎಲ್ಲ ನನ್ನ ಮಗಳು ನೋಡಿದ್ರಿ ಏನ್ ಲೇಪ ಹೇಳ್ಬೇಡ್ರಿ. ಬೆಳಿಗ್ಗೆ ಎದ್ದೊಂದು ಕುಚ್ಚಿ ತತ್ತಿ ಕೊಡ್ತೀವಿ, ಸುಮ್ ಕುಂದ್ರಿ. ಲೇ ಮಂಜ, ನನ್ನ ಮಗಳು ನೋಡಿದ ಏನಪ್ಪ, ಏನ್ ಹೊಚ್ಚೊಡೆಗ್ರಿ ಅಂತೇನೆ. ಕಾಲೂರಿ ಮನ್ಯಾಗ ನಿಲ್ವಲ್ತ್ರಿ ಅಪ್ಪ, ಕಾಲೂರ್ ಮನ್ಯಾಗ ನಿಲ್ವಲ್ತ. ಇದಕ್ಕೊಂದು ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡೋ ಮಠ ನನಗೇನು ಸಮಾಧಾನ ಇಲ್ಲಪ್ಪ, ಸಮಾಧಾನ ಇಲ್ಲ. ಎಲ್ಲಿ ನನ್ನ ಮಾನ ಮರ್ಯಾದೆ 3 ಕಾಚಿಗೆ ಹರ ಜಾಕಿ ಹೋಗ್ಕಾಳು ನನ್ನ ಮಗಳು. ಏನು ಮಾಡ್ತಾಳು ಒಂದು ತಿಕ್ ತಿಳಿವಲ್ತ. ಇಲ್ಲಿ ಯಾರ ದೂರದಲ್ಲಿ ನಿಂತಾರ, ಇವ್ರನ್ನ ಸ್ವಲ್ಪ ನೋಡಿ ಕೇಳಿದ್ ಬಿಡ್ರು ಅಂತ ತಡಿಯಪ್ಪ ಹಂಗಾರ.
ತಮ್ಮ ಯಪ್ಪ ಏನ್ಲೇ ಇದು ಯಪ್ಪ 4 ಗಾಡಿ ಮಧ್ಯೆ ನಡಿಬೇಕ ಸಂಸಾರ ನಡು ರೋಡಿಗೆ ಬಂದ್ಬಿಡತ್ತಲ್ರಿ ಯಪ್ಪ ನಡು ರೋಡಿಗೆ ಬಂದ್ಬಿಡತ್ತೆ ಏನ್ರಿ ಇವ್ರು ಕಾಲ ಭಾಳ ಕೆಟ್ಟ ಹೋಗೈತ್ರಿ ಕಾಲ ಭಾಳ ಕೆಟ್ಟ ಹೋಗೈತಿ ಛೇ 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 ಅಲ್ರಿ ಆ ಮಗಿ ಮಳಿಗೆ ನಾಯಿ ತೆಕ್ಕಿ ಬಡ್ಕೊಂಡ್ ನಿಂತಂಗ ನಡು ರೋಡ್ಯಾಗ ನಿಂತು ಬಿಟ್ಟಾರ ನೋಡ್ರಿ ಏನನ ಮಂಗ್ಯಾನ ಮಕ್ಕಳು ಅಂತೇನೆ ನಾನು ಏಯಪ್ಪ ದಾರಿ ಬಿಟ್ಟು ನಿಲ್ರಪ್ಪ ನಾವು ದಾರಿ ಹಿಡ್ದಾಗ ಹೊಕ್ಕೇವಿ ಮಾರಾಯ ಲೇ ಯಾವ ಲೇವ ಚಿಲ್ಲರಿಲ್ಲ ಮುಂದಕ್ಕೆ ಹೋಗ ತಗೊಳ್ಳಪ್ಪ ಇವ್ರ ಮೊದಲು ಚಿಲ್ರ ನನ್ನ ಮಕ್ಕಳು ಅದಾರ್ರಿ ನಮಗ್ ಚಿಲ್ರ ಇಲ್ಲ ಅಂತ ಹೇಳಕತ್ತಾರ ನೋಡ್ರಿ ಈ ನನ್ನ ಮಂಗ್ಯಾನ ಮಕ್ಕಳು ಅಂತ ಏ ಮಂಗ್ಯಾಗಳ ದಾರಿ ಬಿಟ್ಟು ನಿಲ್ರು ನಿಮ್ಮ ಅವ್ರ ದಾರಿ ಬಿಟ್ಟು ನಿಲ್ರಿ ಮಾವ ಅವನವನು ಗಿಡ್ಡೋರಿ ನನಗೆ ಮಂಗ್ಯ ಅನ್ನಕತ್ತಾನ ಮಾವ ಇವ ಲೇ ಸಿಕ್ಕ ಟೈಮ್ನಾಗ ಸಮಾಧಾನ ಮಾಡ್ಕೋಬೇಕಂದ್ರೆ ನಿಮ್ಮಂತವ್ರ ಕಾಟ್ ಬೇರೆ ಹೋಗ್ಲೇ ಮಾರ ಸುಮ್ಮನೆ ಹೋಗ ಯಾವದಿ ನಿನ್ನ ತಲೆ ಕೆಡಿಸ್ಬೇಡ ಎಲ್ಲ ಮಕ್ಕಳ ಈ ಕುಲಕರ್ಣಿ ಎದುರಿಗೆ ಅಲ್ಲೋ ಈ ಕುಲಕರ್ಣಿ ಅಂದ ಒಂದು ಊರಾಗ ಹವಾ ಐತಪ್ಪ ಹವಾ ಇಂಥ ನನ್ನ ಮಕ್ಕಳು ಬಂದು ನಾನು ಮುಂದೆ ತಡಲೆ ಮಕ್ಕಳು ಮಾಡ್ತೇನೆ ಮಣ್ಣ ಇಲ್ಲೆಲ್ಲೇ ಪೊಲೀಸರು ಬಂದಿದ್ರಪ್ಪ ಆಗಲ್ಲ ಜಾತ್ರೆಯಾಗ ಎಲ್ಲಿ ಚಾ ಕುಡಿಯಕ್ಕೆ ಹೋಗಿ ಕುಂತ್ರು ಏನು ಮಾಡಿದ್ರು ಅಂತೇನೆ ಪೊಲೀಸ್ರ ಸಾಹೇಬ್ರ ಎಲ್ಲಿದ್ರಿಪ್ಪ ಬರ್ರಿ ದೌಡ್ ದೌಡ್ ಬರ್ರಿ ನಾವು ಏನು ಮಾಡಿಲ್ಲ ಬೇಕಾದ್ರೆ ನಿನ್ನ ಮೇಲೆ ಆಣಿ ಮಾಡಿ ಹೇಳ್ತೀನಿ ನಿನ್ನ ಅವಣ ತೆಗಿಯೋ ನಿನ್ನ ಅವಣ ತೆಗಿ ಅಯ್ಯಯ್ಯೋ ತಡಿ ತಡಿ ಯಪ್ಪ ತಡಿ ಇನ್ನ ಹೋಗು ಎಷ್ಟ್ ಚಂದ ಹೋಗತ್ತ ನೋಡ್ರಿ ನಿಮ್ಮ ಊರ ಸತ್ರಿ ಇವನ್ನ ಕರ್ಕೊಂಡ್ರೆ ಹೆಣ ಮುಂದೆ ಹೋಗ್ಕೊಳಕ ಇದು ಅದಕ್ಕೆ ಹೋಗ್ಕೊಳಕ ನಮ್ಮ ಮಾವ ಫೇಮಸ್ ಅದನ ಫೇಮಸ್ ಯಪ್ಪ ಇದು ಬೇರೆದವ್ರ ಮನೆಗೆ ಹತ್ತಿದ ಬ್ಯಾಂಕ್ ಅಲ್ರಿ ಯಪ್ಪ ಬ್ಯಾಂಕ್ ಅಲ್ಲ ನನ್ನ ಮನೆಗೆ ಹತ್ತಿ ದಗ್ಗ 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 ಉರ್ಯಾಕತ್ತದ್ರಿ ಯಪ್ಪ ಉರ್ಯಾಕತ್ತೈತಿ ಯಪ್ಪ ಡಾಕ್ಟ್ರ ಬಂದ್ ಇನ್ನು 2 ದಿನ ಆಗಿಲ್ಲಲ್ಲೋ ಯಪ್ಪ ಬಂದ್ ಗುಟ್ಲೆ ಕಡ್ಡಿ ಗೀರ ಬಿಟ್ಟಿ ಅಲ್ಲ ಅಂತೇನೆ ತಪ್ಪು ತಿಳ್ಕೊಬೇಡ್ರಿ ಕುಲಕರ್ಣಿ ಸಾಹೇಬ್ರ ನಿಮ್ಮ ಮಗಳು ಹೊಟ್ಟೆ ಕೆಟ್ಟೈತಂತ ಚರ್ಗಿ ತುಂಬ್ಕೊಂಡ್ ಬಂದು ಕುಂತ ಹೇಳೋಷ್ಟ್ರಲ್ಲಿ ಚಕ್ರ ಬಂದು ಬಿದ್ಲ್ರಿ ಅದನ್ನ ನೋಡಿ ನಮ್ಮ ಬಂಕ್ನೇರಿ ಮಾರೋತಿ ಮಾವ ದನಕಾಯಿ ಬಂಕ್ನೇರಿ ಮಾರೋತಿ ಮಾವ ಬಂದು ಹೇಳಿ ಮನೆಗೆ ಕೊಟ್ಟು ದೇವ್ರದ್ರಿ ಬಂದು ಜೀವ ತಡಿಲಿಲ್ರಿ ಅಂತದ್ರಾಗ ಮನೆಗೆ ಕೊಟ್ಟು ದೇವ್ರದ್ರಿ ನಿಮ್ಮ ಮಗಳಿಗೆ ತೊಂದರೆ ಆಕೈತಂತ ಕೇಳಿ ಎದ್ದು ಬಿದ್ದು ಓಡಿ ಬಂದು ಟ್ರೀಟ್ಮೆಂಟ್ ಕೊಡಾಕೊಂತಿದ್ರಿ ಅಷ್ಟೊತ್ತಿಗೆ ನೀವು ಬಂದ್ರಿ ನೋಡ್ರಿ ಅಪ್ಪ ಅಂದ್ಕೊಂಡೆ ನನ್ನ ಮಗಳು ಅಪ್ಪಟ ಅಪ್ರಂಜ ಅಂತ ಅಂದ್ಕೊಂಡೆ ಅಪ್ಪ ಡಾಕ್ಟ್ರ ದೇವರಾಗಿ ಬಂದು ನನ್ನ ಮಗಳ ಮಾನ ಪ್ರಾಣ ಎಲ್ಲ ಕಾಪಾಡಿದ್ರಿ ಪಾಯಪ್ಪ ಎಲ್ಲ ಕಾಪಾಡಿದ್ರಿ ಕುಲಕರ್ಣಿ ಸಾಹೇಬ್ರ ಜೀವ ಉಳಿಸೋದು ನಮ್ಮ ಕರ್ತವ್ಯ ಅಲ್ಲನ್ರಿ ಹೊಡಿನಿ ಬಿಡಬಾಡಿ ಚಾನ್ಸ್ ಹೊಡಿ ಹೊಡಿ ಇರೋದು ನಮ್ಮ ಅಪ್ಪ ಐತೆ ಒಂದು ಹೊಡಿ ಅಪ್ಪ ಫೋಟೋ ಹೊಡ್ಸ್ಕೊಳಕ್ ಒಲ್ಲೆ ಅಂತಿಲ್ಲ ನಿನ್ನವನು ನಿನಗೆ ಗೊತ್ತೈತಿಲ್ಲ ಒಂದಿಟ್ರ ತ್ರಾಸರ ಈ ಮಗಳು ತೆಗಿಬೇಕಾದ್ರೆ ನಿನ್ನ ಮಣಕಲ್ಪಟ್ಟು ಏನು ಉಳಿದಿಲ್ಲ ಗೊತ್ತಾನ ಹಗರ ಬುಗ್ರ ಫಸ್ಟ್ ಏಟ್ ಮಾಡಿದ ಮಗ ಅಲ್ರಿ ಸಮುದ್ರ ದಂಡ್ಯಾಗ 14 ಕೋದಿ ಹರ್ದ ನಮ್ಮ ಅಪ್ಪಿನ್ರಿ ಮಗ ಯವ್ವ ನನ್ನ ಮಗಳ ನೀವು ಒಂದ ಫಸ್ಟ್ ನೈಟಕ್ಕೆ ಜಿಗದ ಬಂದೇವೋ ನಿನ್ನ ಅವನ ಇನ್ನೊಂದು ಫಸ್ಟ್ ನೈಟ್ ಮಾಡ್ಬೇಕಂದ್ರೆ ನನಗೆ ಚಾನ್ಸ ಕೊಟ್ಟಿಲ್ಲ ನಿನ್ನ ಅವ್ನು ಚಾನ್ಸ ಕೊಟ್ಟಿಲ್ಲ ನೀನು ಇವ್ರು ತಿಂಡಿಯಾಗ ಹಚ್ಚಿಡಿದ್ರೆ ನಾವೇನು ಮಾಡ್ಬೇಕಂತೀನಿ ಎಲ್ಲ ನನ್ನ ಮಾವಿನದು ಬಾರ ಬಂಗಾರ ಆಗಿದಿ ಸಿಂಗಾರ ಊರ ಮತ್ತಿ ನೋಡತಾರ ನಿನಗನರ ಬಿಡ್ತಾರ ಹರಿಯದ ಮುದುಕರು ನಿನ್ನ ಕಣ್ಣಾಗ ಕೊಲ್ತಾರ ದೃಷ್ಟಿಯಾಗತೈತಿ ಬಾರ ಬಾರ ಬಾಬಾರ ಅಣ್ಣ ಬಂದ ಮೇಲೆ ಶಾದಿ ತುಡುಗಿಲ ಮಾಡರ ಮದುವೆ ಯಾದಿ ಮೇಲೆ ಶಾದಿ ತುಡುಗಿಲ ಮಾಡರ ಮದುವೆ ಹುಡುಗಿ ಇಟ್ಟವಾದಿ ನನ್ನ ಎದಿ ಮ್ಯಾಲ ಹತ್ತೋಗ ಗಂಡನೇನು ಗಂಡನ ಗಾದಿಯ ಮ್ಯಾಲ ಬ್ಯಾತನಕ ನಿಂದ ಯಾಕೋ ಮಾವ ತಂದೆ ಮಗಳು ಇಬ್ರು ಏನ ವಾಕಿಂಗ್ ಬಂದಿರನ ಹೌದ ಯಾರಿವ್ರ
ನೋಡಲಿ ಬಸ್ಯ ಅಪ್ಪ ಇವ್ರು ನಮ್ಮ ಊರಿಗೆ ಹೊಸದಾಗಿ ಬಂದಿರೋ RMP ಡಾಕ್ಟರ್ ಸತ್ಯ ಅಂತದಾರ ಸತ್ಯ ಅಂತದಾರ. ನಮ್ಮ ಮನ್ಯಾಗ ತಳಗಿನ ಮನ್ಯಾಗ ಬಾಡಿಗೆನೂ ಅದಾರಪ್ಪ. ನೀ ಏನ್ ಲೇಪ ಕೈಯಾಗ ಒಂದು ಸೌಕಳಿ ಬಿದ್ದಾರಿ, ಒಂದೆರಡು ಏನೋ ದುಂಡನು ಜೋತಾಡು ಗುಂಡು ಹಿಡ್ಕೊಂಡು ನಿಂತಿಯಲ್ಲಪ್ಪ, ಏನಿವ? ಏನು ಮಾಡೋದು ಮಾವ, ಏನು ಮಾಡೋದು? ಈ ಬದ್ಲೂರು ಕಂಬಳದೇನು ಸಾಂದ್ ಐತಿ ಅವನು ಇಷ್ಟು ಅಗಲ ಐತಿ ಬುಟ್ಟಿ, ಅಂತ ಬುಟ್ಟಿ ಬೀಸಿ 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 ನಾನು ಗಿರ್ನಿ ಹಾರಿನ ಸೋದತ್ತು ಮಾವ. ಅದಕ್ಕೆ ರಿಪೇರ್ ಮಾಡ್ದು ಮರಕ್ಕೆ ನರ್ಗೊಂಡೇನೆ ನರ್ಗೊಂದಕ್ಕ. ನೋಡಪ್ಪ ಬಸ, ನಿನ್ನ ಗಿರ್ನಿ ಸಾಣದೈತಿ, ಅದು ಗಿರ್ನಿ ಸ್ವಾಮಣ್ಣಂದು ಮಾಗುಂಡಪ್ಪಂದು ಐತಪ್ಪ ಗಿರ್ನಿ. ತೋ ತಮ್ಮ ಅವರು ಹಾರಿ ಹಗಲಿ ರಾತ್ರಿ ಬೀಸಿದ್ರು ಸೌದಲೇಪ್ಪ ಸೌದಲ್ಲ. ಅಲ್ಲೋ ನೀನು ಅವ್ರ ಗತೆ ಸಣ್ಣ ದೊಡ್ಡ ಬಂದ್ರೆ ಬಿಡುವಿಲ್ದ ಬೀಸಾಕತ್ರ, ಬಿಡುವಿಲ್ದ ಬೀಸಿ ಬೀಸಿ ಸುಟ್ಟಿರ್ಬೇಕಂತೇನೆ. ಬೀಸಾಕ ನಿಂತಿ ಮ್ಯಾಗ ಅಂದ್ರೆ ನಾವು ಬೀಸುದ ಅವ ನಂದೈತ್ ತಡಿ, ನೀನ ಬಡಿಯಾಕತ್ರ ನಾ ಹೊಯ್ಕೊಂತೋಲೆ. ಯಪ್ಪ ಬೀಸುದೇನೋ ಸರಿ ಅಂದಿ, ಈ ಸಣ್ಣದು ದೊಡ್ಡದಂದೆಲ್ಲ ಅಡ್ಡುಗೋಡ ಮೇಲೆ ದೀಪ ಇಟ್ಟಂಗೆ ಯಾಕೆ ಮಾತಾಡಕತ್ತೀನಿ? ಅಷ್ಟು ಗೊತ್ತಾಗ್ಲಿಲ್ಲನ್ರಿ ನಿಮ್ಮ ಅಪ್ಪ ನಿಮ್ಗೆ ಹೇಳಿದ್ದು. ಸಣ್ಣ ಅಂದ್ರ ಬೆಳ್ಳಗ ದುಂಡಗಿರ್ತಾವಲ್ರಿ, ಜ್ವಾಳ. ಇನ್ನ ದೊಡ್ಡ ಅಂದ್ರ 3 ಮೂಲಿ ಇರ್ತಾವಲ್ರಿ, ಗೋಂಜಾಳ. ಹೆಂಗನು ಮತ್ ನೀವ್ ಹಿಂಗ್ ಕೌನ್ಸ್ನಾಗ ಇಟ್ಟು ಕಡಿದ್ರೆ ನಂಗೆ ಹೆಂಗ್ ಗೊತ್ತಾಗಬೇಕು? ನಾ ಇನ್ನೂ ಸಣ್ಣೆ ಕೇಳ್ದೀನಿ. ಹೌದ್ರಿ ಬಸವರ, ಕರೆಂಟ್ ಇಲ್ಲ ಅಂದ್ರೆ ಹೆಂಗ್ ಮಾಡ್ತೀರಿ? ಕರೆಂಟ್ ಅವ್ರು ಬಿಡು ಮಗನ ಅಲ್ರಿ ವಾ, ಜನರೇಟರ್ ಚಲೋ ಮಾಡ್ತೀನಿ. ನಿನಗೆ ಅಷ್ಟು ಡೌಟ್ ಇದ್ರ ಅಲ್ಲಿ ಕುಳಿಗೇಳಿ ಶಾಂತ ಹೋದಾಗ ನೋಡ್ಕೊಂಡು ಹೋಗ್ಬೇಕಾರೆ ಕೇಳ್ಕೊಂಬರ್ಬೇಕೇನು ಹೇಳ್ತಾಳೆ ನಿನಗೆ. ನೋಡಪ್ಪ ಬಸ, ಅಲ್ವ ಸಿಕ್ಕ ಟೈಮ್ ಮನ್ಯಾಗ ದಬಾಯಿಸಿ ಹೋಗಿ ಮಿಟೇನ್ ಚಲೋ ಮಾಡಿದೆ ಅಂದ್ರೆ 3 ದಿನ 3 ತಿಂಗಳು ಬರೋ ಮಿಷನ್ 3 ದಿನ ಬರುದಿಲ್ಲ ಲೇಪ, 3 ದಿನ ಬರುದಿಲ್ಲ. ಕುಲ್ಕರ್ಣಿ ಸಾಹೇಬ್ರ, ನಿಮ್ಮ ಮಾತ ಹುರಿದ ಬೀಜ ನೋಡ್ರಿ. ಲೇ ಮಾವ, ನೋಡಕ್ ಚಂದದನ, ನೌಕರಿ ಬ್ಯಾರೆ ಐತಿ ಅಂತೇಳಿ ನಿನ್ನ ಮಗಳು ಕೊಡೋ ಪ್ಲ್ಯಾನ್ ಮಾಡಿದ್ರ ನಿನ್ನ ಹೆಣ ಟವರ್ ಕಂಬಕ್ಕೆ ಇಲ್ಗ ನೀರಿನ ಟ್ಯಾಂಕಿಗೆ ಬಡ್ದ ನಿನ್ನ ಮಗಳನ್ನ ಹಾರಿಸ್ಕೊಂಡು ಹೋಗ್ತೇನೆ. ಅಲ್ಲೋ ಮಾವ, ಅತ್ತ ಒಬ್ಬನ ನಿಂತ್ಕೊಂಡು ಬೆದರ್ಗೊಮ್ಮೆ ನಿಂತಂಗೆ ನಿಂತಿಲ್ಲ, ಯಾಕೆ ಏನಾತ್ ನಿನಗ? ಯವ್ವ ಮಗಳ, ಹೇಳಪ್ಪ. ಇತ್ತಿತ್ತಲಾಗ ನಿಮ್ಮ ಅವಾಗ ಗುದ್ದೋಣಿ ಬ್ಯಾಂಡ್ ಸಣ್ಣಗ ಗುದ್ದೋಣಿ ಬ್ಯಾಂಡ್ ಸ್ಟಾರ್ಟ್ ಆಗೈತವ, ಅದಕ್ಕೆ ಹಿಂಗೆ ಮಾಡಕತ್ತ ನೀ ನನ್ನ ಮಗ. ಯಪ್ಪ ಡಾಕ್ಟ್ರ, ಆ ಚೆಕ್ ಮಾಡಿ ಸರ್ ಚೆಕ್ ಮಾಡ್ತಾರಲ್ಲ ಎಮ್ಮಿಗೊಡ್ಡ, ಹಂಗೆ ಚೆಕ್ ಮಾಡಿ ಸರಿ ಮಾಡ್ರಿ ಸರ್, ಅವನ ಸರಿ ಮಾಡ್ರಿ. ನೀವ್ ಯಾಕೆ ಚಿಂತೆ ಮಾಡ್ತೀರಿ ಕುಲ್ಕರ್ಣಿ ಸಾಹೇಬ್ರ? ನಾನಿರೋದ ಸರಿ ಮಾಡಾಕ. 1-2 ದಿನ ನನ್ನ ಕೈ ಕೊಟ್ಟು ಕಳ್ಸ್ರಿ, ಅವನ ಸರಿ ಮಾಡ್ತೇನೆ ಅವಂದು. ಲೇ ಮಾವ, ನೀ ಹೇಳ್ದಂಗ ಗುದ್ದೋಣಿ ಬ್ಯಾನ್ ಬಂದಿದ್ದು ಕರೆ. ಡಾಕ್ಟ್ರ ನೀವು ಶುದ್ಧ ಮಾಡೋದು ಬೇಡ, ಆ ಶುದ್ಧ ಮಾಡೋ ಔಷಧಿ ಇಲ್ಲಿ ನಿಂತಾಳಲ್ಲ ಇಲ್ಲಿ, ಈಕೆ ನನಗೆ ಕೊಡ್ತಾಳ, ನಾ ತಗೊಂತೀನಿ. ನೀವೇನು ಜಾಗ ಕಾಲ ನಿಂದ್ರ ಬೇಡ ಮಗನ, ಇಲ್ಲ ಹೋಗೇ ಬಿಡು ಈಗ. ನೋಡ್ ಬಸ್ಯ, ಅಂಜಲಿ ಆಯುರ್ವೇದ ಮೆಡಿಸನ್ಕಿಂತ ನನ್ನ ಇಂಗ್ಲಿಷ್ ಮೆಡಿಸನ್ ತಗೋ, ಭಾಳ ಅಂದ್ರ ಭಾಳ ಪವರ್ ಐತ್ಲಿ. ಯಪ್ಪ ಹೃದಯವಂತ ನೀನು ಹೃದಯವಂತ ಮಾಮಯ್ಯ. ನೋಡಿ ಸತ್ಯ, ನಾವು ಇಂಗ್ಲೀಷ್ ಅವ್ರ ಗತೆ ಒದರ್ಯಾಣ ಮಾಡೋದು ಬ್ಯಾಡಪ್ಪ. ನಮ್ದೈತಲ್ಲ ಸೈಲೆಂಟ್ ಟೈಮ್ ಮಾಡೋದು, ಅಲ್ಲೇ ಸುಡಗಾಡ್ ಪಟ್ಟು ಇದ್ರಾಗ ಹಳದಾಗ ಇಲ್ಲಿ ಇಲ್ಕಂದ್ರೆ ಇಲ್ಲೇ ಪಂಚಾಯತಿಯಿಂದ ಮಾಡ್ತಾರೆ ಸೈಲೆಂಟಾಗಿ. ಕಬ್ಬಿನ ಪಡೆದಲ್ಲ ಗೋಂಜಾಳ ಪಡ್ದಾಗ ಸೈಲೆಂಟಾಗಿ ಮಾಡ್ತೇವಲ್ಲ, ಅಷ್ಟಿದ್ರು ಸಾಕು ನಮಗೆ. ಅಲ್ಲಿ ಬೇಡ, ಇಲ್ಲೇ ತಗಡಿನ ಸಂತೆ ತಗೋ, ಇಲ್ಲಿ ಗಾವ್ ಆಗೋಲ್ಲ ನನಗೆ. ಯಾಕೆ ತಗಡ್ ತೆರಿತಾವ? ನೋಡಪ್ಪ ಬಸ, ಅಲ್ಲೋ ನನ್ನ ಮಗಳು ಕಂಡು ಹಿಡ್ದಿದ್ದು ಆಯುರ್ವೇದಿಕ ಗುಳಿಗೆಯರ ತಗೋ. ಇಲ್ಲಕಂದ್ರೆ ನನ್ನ ಮಗ ಹೇಳಿದ್ನಲ್ಲ ಡಾಕ್ಟ್ರ, ಇಂಗ್ಲೀಷ್ ಮೆಡಿಸಿನ್ ಏನೋ ಪವರ್ಫುಲ್ ಐತದಪ್ಪ ನನ್ನ ಮಗಂದು, ಅದನ್ನ ತಗೋ. ಒಟ್ಟಿನಲ್ಲಿ ಶುದ್ಧಾಗ. ಯವ್ವ ಮಗಳ, ನಡಿಯೋ ಹೋಗೋಣ ಇನ್ನ. ಯಪ್ಪ ನೀ ಮುಂದ್ ನಡಿ, ನಾನು ಬಸ್ಸು ಮಾವಾಗ ಐತಲ್ಲ ಆಯುರ್ವೇದಿಕ್ ಗಿಡ ಮುಚ್ಚಿ ಮೂಲಗಿನ ತೋರ್ಸ್ಕೊಂಡ್ ಬರ್ತೀನಿ ಅಂತ, ನೀ ಮುಂದ್ ನಡಿಯಪ್ಪ, ನಾ ಬರ್ತೀನಿ. ನಡಿಯೋ ನಿನ್ನ ಅವನು ನಡಿ. ಮಧ್ಯರಾತ್ರಿ 3 ಗಂಟೆ ಆದ್ರೂ ಇನ್ನೂ ಊಟಕ್ಕೇನು ಮಾಡಿಲ್ಲ. ಈ ವಯಸ್ಸಾದ ಮುದುಕೊಂಡು ಉಪವಾಸ ಇಟ್ಟು ಮಣ್ಣಿಗೆ ಮಾಸಿಲ್ದಂಗೆ ಮಾಡಿಯೋ ನಿನ್ನ ಅವನು ನಡಿ, ಹೋಗೋಣ ನಡಿ. ಯಪ್ಪ, ಇರುವ ನನಗೊಬ್ಬನ ಮಾವದನ, ಅವ್ನ
ಅವಂಗ ಏನ್ ಕಿನಾರ ಆತಂದ್ರ ನಾ ಏನ್ ಮಾಡ್ಲ ಮುಚ್ಚೋ ನಿಮ್ಮ ಅವನ್ ಬಾಯ್ ಮುಚ್ಚು ನಿನ್ನ ನಾವು ನೋಡ್ಲಿ ಯವ್ವ ನೀ ಇನ್ನೋಟ್ ಬಿಟ್ಟು ಇನ್ನೋಟ್ ತುಗಿಸಿದಿ ಅಂದ್ರ ಆ ಪೆಟ್ಟಿಗೆ ಮಾಸ್ತರ್ ಮ್ಯಾಗ ತಳಿ ಬಿಡ್ಬೇಕಾಕತ್ತೇವ ನಾನು ಹಗರ್ಕ ತುಗಸವ ಅಂತೇನ ಅಲ್ಲವಾ ಮಗಳ ನೀನು ಜರ್ಸಿ ಆಕಳ ಬಾಯ ತಗದೆ ಅಂದ್ರ ಅಲ್ವೇ ನೋಡಿಲೆ ಅವ ನಿನ್ನ ಮಗ ಈ ನನ್ನ ಮಗ ಏನ ಅಂತಾನಲ್ಲ ಏನಂದೇನೆ ಏನು ಇಲ್ವೋ ಯಪ್ಪ ನನ್ನ ಮಗಳು ತಗೊಂಡ್ ಹೋಗ್ಯನೈತಿಯಪ್ಪ ತಗೊಂಡ್ ಹೋಗ್ಬೇಡ ಇನ್ನು ಟೈಮ್ ದೂರ ಐತಿ ಅಲ್ಲಿ ಮಠ ಒಟ್ಟ ಹತ್ತ ಕಟ್ಕೊಂಡ್ ಕುಂದ್ರಪ್ಪ ಅಂತ ನಿಮ್ಮ ಗೌಡದ್ ಬಿಡುವಂಗಿಲ್ಲ ನಿಮ್ದು ಗೌಡದ್ ಹೊತ್ಕೊಂಡ್ ಹೋಗೋದ ನಾನು ನೀನು ಗೌಡ್ರು ತಗೊಂಡು ಹೋದ್ರೆ ನಾನು ನಿಂಬುದು ಬಿಡುದಲ್ಲಪ್ಪ ಇವ ಮಗ ಕಾಲು ಸುದ್ದಿಲ್ಲ ಅಂದ್ರು ಹಾಗಾದ್ರೆ ತಿಳ್ಕೊಬೇಡಿ ನನ್ನ ಮಗನ್ನ ಕೇಳಿಲ್ಲ ನಮ್ಮ ನಿಮ್ಮ ಅಮ್ಮಾರ ಇಲ್ಲಿ ಕುಂತಾರ ನೋಡು ತಿಗಡಿ ತುಳ್ಸವ್ವ ನೀನ್ ನೋಡ ಬರೇ ಮುದುಕ್ಯಾರ ಗಂಟೆ ಬೀಳ್ತಾರ ನಿನಗ ನಮ್ಮ ಹಳೆ ಲವರ್ಗಳು ಎಲ್ಲಾರು ಬಂದಿರೇನವ ಹಾ 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 ಜಾತ್ರೆ ಎಲ್ಲ ಪದ್ಧತಿ ಆಗೈತಲ್ಲ ಅಲ್ಲ ಲೇ ಯಪ್ಪ, ಬಚ್ಚ ಈಗ ಹಿಂಗ ಅದಿ ನೀನ್ ಇನ್ನ ಅರೈದ ವಯಸ್ಸಿನಾಗ ಎಟ್ರ ತಿಂಡಿರಬಾರ್ದಿತ್ತ ಏನೇನು ಅವ್ನ ಅದನ್ನ ಏನು ಕೇಳ್ತಿ ಯವ್ವ ಅದನ್ನ ಏನು ಕೇಳ್ತಿ ನೋಡಿಲ್ಲ ಹರಿಯದ ಕಾಲದಾಗಿ ಹಳೆ ಮುದುಕಿ ಯಾರು ಉಳ್ದಿಲ್ಲವ ನನಗ ಯಾರು ಉಳ್ದಿಲ್ಲ ಹುಣ್ಸಿಗಡ ಮಪ್ಪ ಆದ್ರೂ ಹುಳಿ ಮಪ್ಪ ಆಗೋದಿಲ್ಲ ಅಂತೇಳಿ ಈ ನಮ್ಮ ಅಪ್ಪನ ಪಿಂಡ್ರಿ ಮಗನ್ ನೋಡೇ ಬರ್ದಿರ್ಬೇಕಾಗ ಅದೇ ಮಾತು ಹಂಗಂತೇಳಿ ನನ್ನ ಮಾವಿಗೆ ಹೇಳು ನಿಮ್ಮ ಮಾವಿಗೆ ಹೇಳ ಕುಸುಮಮ್ಮ ಬಾಯ್ಲಿ ಬಾಯ್ಲಿ ಹೇಳ ಇತ್ತದ್ ಬಾ ಅವನಾಗತ್ತಾನ ಯಾಕ ಮಗ ಲಡ್ಡು ಬಂದ್ ಬಾಯಿಗೆ ಬಿತ್ತನು ದೊಡ್ಡ ಅಲ್ಲ ಬಿರಿಯಾನಿ ಬಿದ್ದೈತಿ ಬಿರಿಯಾನಿ ಇಲ್ಲಿ ನಿನಗ ನಿಮ್ಮ ಊರ ಜಾತ್ರೆಗೆ ಮಾಡಿರಲ್ಲ ಏನದು ಮಾತ್ಲಿ ಅದ ಬಿದ್ದೈತ ಅವಂಗ ಗೋದಿವ್ಯಾ ಬಾಯ್ಲಿ ನೋಡು ನಮ್ಮಪ್ಪ ಮನ್ಯಾಗ ಇಲ್ಲರ್ದಾಗ ನೀ ಮನಿ ಬಾ ಅವಾಗ ನಿನಗ ಗಿಡದ ಔಷಧಿ ನೀನ್ ತಿಂಡಿ ಚಲವಾತನ ಇಲ್ಲ ನಮ್ಮಪ್ಪ ಇಲ್ಲರ್ದಾಗ ಮನಿಗೆ ಬಾ ಅವಾಗ ನಿನಗ ಔಷಧಿ ಹೇಳ್ಕೊಡ್ತೀನಂತ ಏನು ನಡಿಯೋ ನಿನ್ನ ಅವನ ನಡಿ ತುಂಬೆ ನೋಡಿಲ್ ತಂಗಿ ಈ ಕಲಿಯುಗದಾಗ ನಮ್ಮೂರಾಗ ಐನಾಪುರದಾರ ಹುಡ್ರು ತಿಗಡಿ ಯಾರು ಹುಡ್ರು ಟೇಟ್ ಲಪ್ಪಂಗಣ್ಣ ಮಕ್ಕಳದಾರವ ತುಂಬಿದ ಕೊಡ ಕಲ್ಲು ಹೋಗ ತೂತ್ ಮಾಡೋ ಮಕ್ಕಳು ಬಾಳ ಅದಾರ ತಂಗಿ ನಡಿಯೋ ನಿನ್ನ ಅವ್ನ ನಡಿ ಹೋಗೋಣ. ಎಂತಂತ ಪಿಂಡ್ರಿ ಮಕ್ಕಳಿಗೆ ಎದ್ರಿಲ್ಲ ಈಗ ಎದಿರ್ತೀನಿ ಸಾಟ್ ಹೊಡ್ದ ನಿಂದಿರ್ತೀನಿ ಬಿಡಂಗಿಲ್ಲ ನಾ ಯಾರ ಮಗಳು ಗೊತ್ತೈತಿಲ್ಲ ನಾ ಯಾರ ಮಗಳು ಈ ನನ್ನ ಮಗಳವ ನನ್ನ ಮಗಳ ಗೊತ್ತೈತಿ ಆದ್ರ ಆ ಮಕ್ಕಳ ನೀ ತಿಳ್ಕೊಂಡಂಗ ಹಂಗಿಲ್ವ ಯವ್ವ ಯಪ್ಪ ನೀ 3 ಇಂಚ್ ಪೈಪ್ನಾಗ 6 ಇಂಚ್ ನೀಗ್ ಜಿಗಿಸಿರ್ಬೇಕು ಆದ್ರ 6 ಇಂಚ್ ಪೈಪ್ನಾಗ 12 ಇಂಚ್ ಜಿಗಿಸು ಮಗಳು ನಾ ಆತೀನಿ ಒಟ್ಟ ಎದ್ರ ಬೇಡ ಹಂಗಾರ ಮಾಡ ಒಟ್ಟು ನನ್ನ ಮಾನ ಮರ್ಯಾದೆ ಕಾಪಾಡವ ಯವ್ವ ಕಾಪಾಡ್ ನಡಿಯೋ ನಾವು ನಡಿ ಹೋಗೋಣ ಆಯ್ತಪ್ಪ ನೀನ್ ಮೂಗ್ ಮ್ಯಾಗ ಆಣಿ ಮಾವ ಚಿಂತೆ ಮಾಡ್ಬೇಡ ನಿನ್ನ ಮಗಳದ ಏನು ಮಾಡುದಿಲ್ಲ ಚಂದಾಗ ಯಪ್ಪ ಮಾವ ನಿನ್ನ ಮಗಳ ಹತ್ರ ಏನೈತಿ ಏನೈತಿ ಅಂತದೇನೈತಿ ಆ ಬದುಕ ನಮಗ ಬೇಕಾಗೈತಿ ನಮಗ ಬೇಕಾಗೈತಿ ಬದುಕ ಬೇಕಾಗೈತಿ ನಮಗ ಕೊಡೋದಲ್ಲ ನಿಮಗ ಕೊಡೋದಲ್ಲ ಕೊಡುವುದಿಲ್ಲ ನಾವು ಬಿಡುವುದಿಲ್ಲ ಬಿಡುವುದಿಲ್ಲ ನಾವು ಬಿಡುವುದಿಲ್ಲ ಬೇಡೋದಲ್ಲ ಅಂದ್ರ ನಾ ಕೊಡೋದಲ್ಲ ಕೊಡೋದಲ್ಲ ನಿಮಗ ಕೊಡೋದಲ್ಲ ಬಿಡುದಿಲ್ಲ ನಾವು ಬಿಡುದಿಲ್ಲ ಬಿಡುದಿಲ್ಲ ಬೇಡೋದಲ್ಲ ಅಂದ್ರ ನಾ ಕೊಡೋದಲ್ಲ ಕೊಡೋದಲ್ಲ ನಿಮಗ ಕೊಡೋದಲ್ಲ ಗುಮ್ರ್ಯೋ ಗುಮ್ರ್ಯೋ ಸಂದ್ಯಾಗ ಹಾಕಿ ಗುಮ್ರ್ಯೋ 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 ಹೊಲ್ದಾಗ ಹಾಕಿ ಗುಮ್ರ್ಯೋ 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 ನಮ್ಮ ಅಪ್ಪನ ಸಂದ್ಯಾಗ ಹಾಕೊಂಡು ಗುಮ್ರ್ಯೋ ಗುಮ್ರಿ ಯವ್ವ ಮಗಳ ಗಂಗಾಧರ್ ಸಾಹೇಬ್ರವರು ಆರ್ಮಿ ಅಲ್ಲ ಅವ್ರು 500 ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು ನಡೂರಾಗ ಕಚ್ಚ ಕಚ್ಚರ ಕಡಿಲಿ ಅದ ಬೇಕಂತಾರ್ರಿ ಯಪ್ಪ ಯವ್ವ ಮಗಳ ನಡೂರಾಗ SP ಬಾಲಸುಬ್ರಹ್ಮಣ್ಯ ಅಲ್ಲ ತಡ್ಕೋರೋ ಯಪ್ಪ ಚಲೋ ಮಾಡಿಬಿಡಲ್ಲ ನಡುಗೂರಾಗ ಕಡದರ ಕಡಿಲಿ ಹರತೀನಿ ಬಿಡುವುದಿಲ್ಲ ಬಿಟ್ಟರ ಜಾತಿ ಮಗನಲ್ಲ
ನಿಮ್ಮ ಪಾಡನಲ್ಲ ಯಾರಂಜಿಕೆ ನನಗಿಲ್ಲ ನಡುವೂರಾಗ ಕಡದರ ಗಡಿಲಿ ನರದಿನಿ ಬಿಡಲಿಲ್ಲ ಬಿಟ್ಟರ ಜಾತಿ ಮಗನಲ್ಲ ಬೆಳೆದಾಗ ಹಗಲಿಲ್ಲ ನಿಮ್ಮ ಪಾಡನಲ್ಲ ರಾಜ್ಯಕ್ಕೆ ನನಗಿಲ್ಲ ನಿಮ್ಮ ಪಾಡನಲ್ಲ ರಾಜ್ಯಕ್ಕೆ ನನಗಿಲ್ಲ ಕೈ ಮಾಡಿ ಕರೆದರ ಕಡೆಗಾಗಿ ಬಾರ ಗೆಳತಿ ನೋಡುನ ಮುಂದಿನ ಬಸ್ಸಾಗಿ ನನ್ನ ನಾಯಿಲ್ಲ ಏನಾಗಲಿ ಗೆಳತಿ ನಾ ಸಂಬಂಧ ಏನಾಗಲಿ ಗೆಳತಿ ನಾ ಸಂಬಂಧ ಊರಿಗೂರ ಕಣ್ಣ ಹಸಿರು ತಿರುಗಿ ನೋಡದಾಗಿ ನನ್ನ ಮುಗ್ಧ ಮನಸ್ಸ ನೋಡಿ ಪ್ರೀತಿ ಮಾಡಿದಾಗಿ ನಯನದ ಬಿಲ್ಲಗೊಂಡ ಸಾಲಿಗೆ ನಿನ್ನ ಹೋದಾಗಿ ಹೈಸ್ಕೂಲ ಜೋಡಿ ನಾಳ ಗೆಳತಿ ಚಂದ ಕಾಣಾಗಿ ಕೆರದ ಕಣ ಬಿದ್ದ ನಮ್ಮ ಪ್ರೀತಿ ಮಾರ ಆಗದ ಮಂದಿರ ಮನದ ಗೆಳತಿ ಬಾಳ ಹೊಂಬರ ನನ್ನ ಬಾಳ ಏಳು ಆಗೈತ ನೀ ಬರವನದ ನಡುವೂರಾಗ ಕಡದರ ಕಡಿಲಿ ನರದಿನಿ ಬಿಡುದಿಲ್ಲ ಬಿಟ್ಟರ ಜಾತಿ ಮಗನಲ್ಲ ನಾ ತಿಳಿದಾಗ ಹಗರಿಲ್ಲ ನಡಿಯೋ ನಿನ್ನವನು ನಡಿ ಈ ಮುಟಾನ್ ಹೋಗಿ ಎಲ್ಲ ಮಾಡ್ಕೋತಿಲ್ಲ ನಿಂದಿರ್ತಿ ನಡಿ ಹೋಗು ನಡಿ ಹೋಗು ಬಾಬಾ ಮಾವ ನಾ ಹೇಳಿದ್ ನೆನಪೈತಿಲ್ಲ ನೆನಪೈತಿ. ಮನೆಗೆ ನಮ್ಮ ಅಪ್ಪ ಇಲ್ಲಾರ್ದ ಬರ್ಬೇಕಾ ಬರ್ತಾನೆ ಬಾಯ್ ಬಾಯ್ ನೋಡು ಬಸ್ಯ ಕಲಿಯುಗ ಭಾಳ ಕೆಟ್ಟೈತ್ಲಿ ಈ ಹರಿಯದ ಹುಡುಗ್ಯಾರ ನಂಬೋದು ಹಾಳು ಬಾಯ ಬೀಳೋದು ಎರಡೂ ಒಂದಲ್ಲಿ ಹೌದು ಅಂಜಲಿ ನಿನ್ನ ಕಿವ್ಯಾಗ ಏನ ಹೇಳುವಲ್ಲೇ ಮಗನ ಎಲ್ಲಿ ಅದು ನಿನ್ನ ಮೊದಲು ಮರ್ಡ್ರ್ ಮಾಡ್ಬೇಕಂತ ಆಮೇಲೆ ನನ್ನ ಅಕ್ಕಳಂತ ಮದುವೆ ಹೆಂಗ್ ಮಾಡ್ಲಿ ಮಾಡ್ರ ಹಾ, ಮಗನ ಅಂಜಲಿ ನನಗೂ ಒಂದು ಮಾತು ಹೇಳೋಗ್ಯಾಳಿ ನಾನೇನೋ ಅವಳ ಜೊತೆ ಇದ್ನಂದ್ರ ನಿನ್ನ ಗುಂಟೂರು ಮೆಣಸಿನಕಾಯಿ ಮುರಿದಿಟ್ಟಂಗೆ ಆಕೈತಂತಲ್ಲಿ ಮುರಿದಿಟ್ಟಂಗೆ ಆಕೈತಂತಲ್ಲ ಆಗ್ಬೇಕಪ್ಪ ಆಗ್ಲೇಬೇಕಲ್ಲ ಮಾಲಂಬದಲ್ಲ ನಮ್ಮ ಕೈನ ನಂಬಲಾರ್ದಂತ ಕಾಲು ಇದು ಅಂತಾದ್ರ ಪುರಾಣ ಪುಣ್ಯಕತಿಗೆ ಹೇಳಿಲ್ಲ ಹೆಣ್ಣಿಗೆ ಯುದ್ಧನ ಮಾಡ್ರಂತ ಯುದ್ಧ ಯಾರು ಮಾಡ್ಯಾರ ನೋಡ ಅವರು ಹೊಳೆ ಗುದ್ದಿಗೆ ಸೇರಂತ ಬಸ್ಯ ಬಲ್ಲೋರು ಮೊದಲ ಹೇಳ್ಯಾರಲ್ಲಿ ಮೋಹದ ಎಣ್ಣೆನಿಂದ ಬಿದ್ದಾವ ತಿಪ್ಪಿ ಗುಂಡಿ ಒಳಗೆ ಬಿದ್ದವನಿಗಂತ ಸಮ ಅಂತ ಹೌದಿಲ್ಲ ಬಸ್ಸ ಆ ದೇವ್ರು ಗಂಡು ಸೃಷ್ಟಿ ಮಾಡಿ ಭೂಮಿ ಮೇಲೆ ಬಿಟ್ಟಾಗ ನಮ್ಮಂಥ ಗಂಡಸರು ಬದುಕಕ್ಕಾರದ ಸಾಯಕತ್ತಿದ್ದು ಅಂತ ಅವಾಗ ದೇವ್ರು ಒಂದು ವಿಚಾರ ಮಾಡಿ ಹೆಣ್ಣು ಸೃಷ್ಟಿ ಮಾಡಿ ಅದಕ್ಕೆ ಕಾಮ ಎಂಬ ಕೌತುಕ ನೆಟ್ಟಾಗ ನಮ್ಮಂಥ ರಜಿನವಲ್ಲ ಗಂಡಸರು ನಾವು ಬದುಕಾಕತ್ತೀವಿ ಅಂತ ಇದಾನು ಒಳ್ಳೆ ಈ ಹಾಳಾದ ಎಣ್ಣೆನ ಮರ್ಮ ಇದ ನೋಡ ಏನು ಮಾಡೋದು ಬಸ್ಯ ದೇವ್ರು ಪ್ರತಿಯೊಂದು ಹೆಣ್ಣಿನ ಹಣೆ ಬರ್ದಾಗ ಒಂದು ಗಂಡ ಅಂತ ಸುಟ್ರಿ ಮಾಡಿದ್ದಾನ ಅಂಥದ್ರಾಗಿ ಈ ಅಂಜಲಿ ಹಣೆ ಬರ್ದಾಗ ನಮ್ಮ ಹೆಸರಂತರೂ ಇಲ್ಲ ನಿನ್ನ ಹೆಸರ ಬರ್ದಿರ್ಬೇಕಂತಲ್ಲಿ ನನ್ನ ಹೆಸರು ಓಕೆ ಯಾರು ನಿನ್ನ ಹೆಸರು ಯಾಕ ಹೇಗಾದ್ರೂ ಮಾಡಿ ಅಂಜಲಿ ಇದ್ರಿಗೆ ಬಸ್ಯನ ಬಗ್ಗೆ ಇಲ್ಲ ಸಲ್ಲದ ಹೇಳಿ ಸಾಯಿ ಮಠ ಅಂಜಲಿ ಗಂಡನಾಗಿರ್ಬೇಕು ನಾನು ಅಷ್ಟೇ ಬ್ಯಾಡ ಬ್ಯಾಡ ಸತ್ಯ ಬ್ಯಾಡ ಗುರಿ ಅಂದು ಗುಂಡು ತೋಡಿ ಮಕ್ಕಳು ಭಾಳ ಅದಾರ ಈ ಬೈರ್ ನಟ್ಟಾಗ ನಮ್ಮ ಸೊಂಡಿಲ್ಲ ನಾವು ನೀರು ಕುಡಿದು ಬೇಸಿ ಅದೇನೋ ಹೇಳ್ತಾರಲ್ಲ ಕುಡಿಸಿ ಮಕ್ಕಳು ಭಾಳ ಅದಾರ ಇನ್ನು ನಡಿ ಹೋಗೋಣ. ನಾ ಯಾಕೆ ಸಾಯ್ಲಿ ಬಸ್ಯ ಅಂಜಲಿಗೆ ನಿನಗೂ ಮದುವೆ ಮಾಡಿಸೋದ ನನ್ನ ಗುರಿ.
ಅದನ್ನ ಗುರಿ ಅಂದ್ ಗುಂಡಿ ತೋಡ ಮಕ್ಕಳು ಭಾಳ ಅದಾರ ಅದೇನ ಹೇಳ್ತಾರಲ್ಲ ಕುಡ್ಸು ಮಕ್ಕಳು ಭಾಳ ಅದಾರ ಇನ್ನು ನಡಿ ಹೋಗೋಣ. ಪ್ರೀತಿಸುವವರಿಗೆ ನಾನು ಜಯರಾಜ, ಎದುರಾದವರಿಗೆ ಹತ್ತುವ ಕಣ್ಣೀರಿನ ಕರ್ಮ. ಇದೇ ಈ ಜಯರಾಜನ ಮರ್ಮ. ಲೇ ಅರ್ಜುನ, ಸತ್ಯ ನ್ಯಾಯ ನೀತಿ ಧರ್ಮವನ್ನು ಎತ್ತಿ ಹಿಡಿಯುತ್ತೇನೆಂದು ಹುಚ್ಚು ಸಾತ್ಸಕ್ಕಿಳಿದ ಹಸುಗೂಸಿ. ಯಾಕಂದರೆ ಸ್ವತಂತ್ರಕ್ಕಾಗಿ ಸಿಡಿದತ್ತ ಹೋರಾಡಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನನ್ನು ಬ್ರಿಟಿಷರಿಗೆ ಹಿಡಿದುಕೊಟ್ಟ ಚಾಂಡಾಲವಿರುವ ದೇಶವಿದು ಅಂದಾಗ ನೀನೊಬ್ಬ ಗೇನು ಹೊಟ್ಟೆಗಾಗಿ ಹಿಟ್ಟು ತುಂಬಿಸಿಕೊಳ್ಳುವ ತಿರುಕ ಅಂದಾಗ ನನಗೇನಾದರೂ ಹಠಕ್ಕೆ ಬಿದ್ದು ಎದುರಾದರೆ ಚಟ್ಟಕ್ಕೇರುವುದು ನಿನ್ನಯನ ನಿಶ್ಚಿತ. ಕುಲಕರ್ಣಿ, ಕುಲಕರ್ಣಿ, ಏನು ಮಾಡುತ್ತಾ ಇದ್ದೇನೆ? ಸಾವುಕಾರ ಸಾವುಕಾರ ಎಲ್ಲಿಗೆ ಹಾಳಾಗಿ ಹೋಗಿಲ್ರಿ ಅಪ್ಪ. ಅರಸಿನದ ಕುಳಿಗಾಗಿ ವರ್ಷದ ಕುಳು ಕಳ್ಕೊಂಡಂಗಾಗೈತ್ರಿ. ನಮ್ಮ ಪರಿಸ್ಥಿತಿ ವರ್ಷದ ಕುಳು ಕಳ್ಕೊಂಡಂಗಾಗೈತಿ. ಅಂದರೆ ನಿಮ್ಮ ಮಾತಿನ ಅರ್ಥವಿಲ್ಲದ ಮಾತು, ವ್ಯರ್ಥವಿಲ್ಲದ ಕೆಲಸ. ಇವೆರಡು ಈ ಕುಲಕರ್ಣಿಗೆ ಆಗಿ ಬರೋಲ್ರಿ ಅಪ್ಪ. ಇವೆರಡು ಈ ಕುಲಕರ್ಣಿಗೆ ಆಗಿ ಬರೋಲ್ಲ ಅಂದಾಗ ಈ ಕುಲಕರ್ಣಿ ಕೈಯಾಗ ಬೆಟ್ಟದಂತ ಸುದ್ದಿನ ಹೇಳಿ ಕಳ್ಸ್ಯಾನ್ರಿ ಅಪ್ಪ ಆ ಗುರ್ಲಿಂಗನ ತಮ್ಮ ಅರ್ಜುನ. ಅದಕ್ಕ ಲೇಟ್ ಆಯ್ತ್ರಿ ಅಪ್ಪ, ಅದಕ್ಕ ಲೇಟ್ ಆಯ್ತ. ಕುಲಕರ್ಣಿ ಬೆಟ್ಟದಂತ ಸುದ್ದಿ ಕೊಟ್ಟು ಕಳಿಸಲಿಕ್ಕೆ ಆ ಅರ್ಜುನನೇನು ನನ್ನ ಜೊತೆ ನಂಟಸ್ತಿಕೆ ಬೆಳೆಸಿದ್ದೇನೆಂದು ತಿಳಿದುಕೊಂಡಿದ್ದಾನೆ ಆ ಬಂಡ ಬಡ್ಡಿ ಮಗ ಅರ್ಜುನ. ಸಾವುಕಾರ ಅಬ್ಬ ಡಾಕ್ಟರ್ ಹೇಳಿದ್ದು ಹಾಲು ಅಣ್ಣ, ರೋಗಿ ಬಯಸಿದ್ದು ಹಾಲು ಅಣ್ಣ ರೀ. ಏನಂತಾರಲ್ರಿ ಅಪ್ಪ, ನಿಮ್ಮ ತಂಗಿ
ತಂಗಿ ಶೀಲವ್ವ ಅರ್ಜುನನ ತಮ್ಮ ಶಂಕರ ಕಾಲೇಜಿನೊಳಗ ಕುಚು ಕುಚು ಮಾಡಕತ್ತಾರಂತ್ರಿ ಅಪ್ಪ ಕುಚು ಮಾಡಕತ್ತಾರಂತ. ಏ ಕುಲಕರ್ಣಿ, ಯಾರ ಎದುರಿಗೆ ನಿಂತು ಮಾತನಾಡುತ್ತಿರುವೆ ಎಂದು ಮನದಲ್ಲಿ ಎಚ್ಚರವಿಟ್ಟುಕೊಂಡು ಮಾತನಾಡು. ಇವನು ಈ ಊರಿನ ಶ್ರೀಮಂತ ಸಾಹುಕಾರ. ಸಾವುಕಾರ ಅಪ್ಪ ನಿಜ ಹೇಳಿದ್ರ ನಿಮಗ ಗುಮ್ಮಟೂರು ಮೆಣಸಿನಕಾಯಿನ ಮುರಿದಿಟ್ಟಂಗ ಅಕ್ಕತ್ತಂತ್ರಿ. ಅಪ್ಪ ಹೇಳ್ದಿದ್ರ ನನ್ನ ಮಗ ಅರ್ಜುನ್ ನನ್ನ ಚರ್ಮ ಸುಲಿತೇನೆ ಅಂತ ಹೇಳನ್ರಿ ಅಪ್ಪ. ಈಗ ಯಾರ ಕಡೆ ಅಂತ ಸಾಯ್ಬೇಕ್ರಿ? ನಮ್ಮ ಪರಿಸ್ಥಿತಿಗೆ ಹಂಗಾಗೈತೆ ಅಂದ್ರ ಅದೇನ ಅಂತಾರಲ್ರಿ, ಅಡ್ಕೋತಿನ್ಯಾಗ ಸಿಕ್ಕ ಅಡಿಕೆ ಆದಂಗ ಆಗೈತ್ರಿ ಅಪ್ಪ. ನಮ್ಮ ಪರಿಸ್ಥಿತಿ ಅಡಿಕೆ ಆದಂಗ ಆಗೈತೆ. ಕುಲಕರ್ಣಿ, ಸಿರಿತನದಲ್ಲಿ ಬೆಳೆದ ನನ್ನ ತಂಗಿ ಆ ಬಿಕಾರಿ ಬಡವನ ಸೊಸೆಯಾಗಬೇಕೆ? ನೆವರ್, ಅದೆಂದಿಗೂ ಸಾಧ್ಯವಿಲ್ಲ. ಚಪ್ಪರಕ್ಕೆ ಗತಿ ಇಲ್ಲದನು ಒಬ್ಬರಿಗೆ ಬೇಡಿದರೆ ಚಪ್ಪರಂತೆ ಒಪ್ಪಿ ಮದುವೆ ಮಾಡಿಕೊಡಲು ನಾವೇನು ನಮ್ಮ ಆಸ್ತಿಯನ್ನು ದಾನ ಧರ್ಮ ಮಾಡ್ಲಿಕ್ಕಿಟ್ಟೇನೆಂದು ತಿಳಿದುಕೊಂಡನ ಆ ಬಂಡ ಬಡ್ಡಿ ಮಗ ಅರ್ಜುನ. ಸಾವುಕಾರ ಯಪ್ಪ ಅಲ್ರಿ, ನಿಮ್ಮ ತಂಗಿ ಏನ ನನ್ನ ಮಗ ಪ್ರೀತಿಸಕತ್ತಾನ ಅಂದ ಮಾತ್ರಕ್ಕ ನನ್ನ ಮಗ ಕೊಟ್ಟು ನಿಮ್ಮ ತಂಗಿ ಮದುವೆ ಮಾಡಕ ಅದೇನ ಅಂತಾರಲ್ರಿ, ಮಾರ್ಕೆಟ್ನಾಗ ಮಾರಾಟಕ್ಕೆ ಇಟ್ಟು ಕೊಳತ್ ಹಣ್ಣಲ್ರಿ ಅಪ್ಪ ನಿಮ್ಮ ತಂಗಿ. ಆದ್ರೂ ನಿಮ್ಮ ತಂಗಿ ಕರ್ದ ಕೇಳ್ಬೇಕ್ರಿ ಅಪ್ಪ, ನಿಮ್ಮ ತಂಗಿ ಕರ್ದ ಕೇಳ್ಬೇಕ. ಕುಲಕರ್ಣಿ, ಕುರಿಯನ್ನು ಕೇಳಿ ಮಸಾಲೆ ಅರಿಯುವ ಜಾಯಮಾನ ಈ ಜಯರಾಜರುತ್ತಲ್ಲ. ಏನು ಅರಿಯದ ನನ್ನ ತಂಗಿ ಶೀಲನ ತಲೆಯಲ್ಲಿ ಇಲ್ಲದ ಸಲ್ಲದ ಪ್ರೀತಿ ಎಂಬ ಹುಚ್ಚು ಹಿಡಿಸಕ್ಕೆ ನನಗೆ ಇಷ್ಟವಿಲ್ಲ. ಸಾವುಕಾರ ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕ್ರಿ ಅಪ್ಪ. ಅದೇನ ಅಂತಾರಲ್ರಿ, ಸುಳ್ಳನ್ನು ಸುಳ್ಳಿನ ಹಾದ್ಯಾಗ ಹೋಗಿ ಸಾಧಿಸ್ಬೇಕಂತ. ಇದಕ್ಕ ಸತ್ಯ ಏನಾರ ಕೇಳ್ಬೇಕಂದ್ರ ನಿಮ್ಮ ತಂಗಿ ಒಳಗದಾಳಲ್ರಿ, ಕರೆದು ಕೇಳ್ಬಿಡ್ರಲ್ಲ. ಶೀಲಾ, ಶೀಲಾ, ಶೀಲವ್ವ ಬಾರವ್ವ ಇಲ್ಲಿ. ಯಾಕಣ್ಣ ಈ ನಿಮಿಷ ಯವ್ವ ಏನಂತಾರಲ್ವ, ನೀನು ಮತ್ತ ನನ್ನ ಮಗ ಬಿಕಾರಿ ನನ್ನ ಮಗ ತಮ್ಮ ಅರ್ಜುನ ಏನ ಕಾಲೇಜಿನೊಳಗೆ ಏನಂತಾರಲ್ವ ಲವ್ ಮಾಡಕತ್ತೀರಿ ಅಂತಲ್ವ. ಅದನ್ನ ತಂಗಿ ಇಲ್ಲಿ ನಮ್ಮ ಪತ್ರಿಕಟ್ಟಿ ನೋಡಿನವ, ಅಲ್ಲಿದ್ದ ದುರ್ಗವನ್ ಕಟ್ಟಿ ಮಠ ನಿಂದವ. ಅದು ಬಿಡ್ರ, ನಮ್ಮ ಅವ್ವಾರು ಚಿಗೋಗಳು ಅಕ್ಕಂಗ್ಯಾರ ಎಲ್ಲಾರು ಮೊಸರು ಮಾರಕ್ ಹೋಗಾರಲ್ಲ, ಬಸ್ ಸ್ಟ್ಯಾಂಡ್ ನಾಗೋ ನೀನು ಸುದ್ದಿನ ಯವ್ವ. ಅದಕ್ಕೆ ನೀ ಏನಾರ ಸಾಲ್ಯಾಗ ಅದೇನ ಅಂತಾರವ ಅದು ಮಾಡಿದ್ದು ಖರೆ ಐತೇನವ ಅಂತೇನೆ. ಏ ಕುಲಕರ್ಣಿ, ಸುಮ್ನೆ ಚಕ್ರ ತಿರ್ಗೋದು ಬಿಟ್ಟು ನೇರವಾದ ಏನಂತ ಕೇಳಿದ್ರೆ ನಾನು ನೇರವಾಗಿ ಹೇಳ್ತೀನಿ. ಏನು ಇಲ್ಲಮ್ಮ ಶೀಲಾ, ಆ ಶಂಕರ, ಆ ಅರ್ಜುನ ತಮ್ಮ ಶಂಕರ ನಿನ್ನನ್ನು ಪ್ರೀತಿಸುತ್ತಿದ್ದಾನಂತೆ. ಅದಕ್ಕೆ ಅವರನ್ನ ಸಂಬಂಧ ಬೆಳೆಸಲಿಕ್ಕೆ ಹೇಳಿ ಕಳಿಸಿದ್ದಾನೆ. ಹೌದೇನಮ್ಮ? ಓ, ಶಂಕರ ಮನೆಯಲ್ಲಿ ನಮ್ಮ ಪ್ರೀತಿ ವಿಷಯ ತಿಳಿಸಿರ್ಬೇಕು, ಅದಕ್ಕೆ ಈ ರೀತಿ ಕಳಿಸಿದ್ದಾರೆ. ನಾನು ಇಲ್ಲ ಅಂತ ಹೇಳಿದ್ದೆ ನಿಜವಾದ್ರೆ ನಮ್ಮ ಪ್ರೇಮ ಮುರಿದು ಬೀಳುತ್ತೆ. ನಾನು ನಿಜ ಹೇಳಲೇಬೇಕು. ನೋಡಮ್ಮ ಶೀಲಾ, ಸುಮ್ಮ ನಿಂತ್ರ ಇಲ್ಲಿ ಯಾರು ಕೇಳೋದಿಲ್ಲವ. ನಿಜ ಏನಂತ ದಡ ಹೇಳ್ಬಿಡಮ್ಮ, ದಡ ಹೇಳ್ಬಿಡ. ಹೌದಣ್ಣ, ಕಾಲೇಜಿನಲ್ಲಿ ಶಂಕರ್ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ವಿ. ಮದುವೆ ಹಂತಕ್ಕೆ ಬಂದಿದೆ, ಆದ್ರೆ ನಾನೇ ಹೇಳಬೇಕಂತ ವಿಚಾರ ಮಾಡಿದ್ದೆ, ನೀವೇ ಕೇಳ್ಬಿಟ್ಟಿದ್ರ. ಅರಮನೆಯಲ್ಲಿ ಗಿನಿ ಅಂತ ಸಾಕಿದ ನಿನ್ನನ್ನು ಆ ಗಿಡುಗನ ಕೈಯಲ್ಲಿ ಕೊಡುವಷ್ಟು ಮುಟ್ಟಾಳನಲ್ಲ ಈ ನಿನ್ನ ಅಣ್ಣ. ಅರಮನೆಯಲ್ಲಿ ರಾಣಿಯಂತೆ ಬೆಳೆಸಿದ ನಿನ್ನನ್ನು ಒಬ್ಬ ಕೆಲಸವಿಲ್ಲದ ಬಿಕಾರಿ ಬಡವನನ್ನು ಮದುವೆಯಾಗುತ್ತೀಯ. ನಿನ್ನ ಹುಚ್ಚು ಪ್ರೇಮವನ್ನು ಬಿಟ್ಟು ಬಿಡು ಇಲ್ಲಿಗೆ. ಸಾವುಕಾರ್ಯ ಬೂದಿ ಮುಚ್ಚಿದ ಕ್ಯಾಂಟದಂಗ ನಮ್ಮ ಮನ್ಯಾಗ ನಿಗಿ ಅಂತ ಉರ್ಯಾಕತ್ತೈತ್ರಿ ಅಪ್ಪ, ಉರ್ಯಾಕತ್ತೈತೆ. ಏ ಕುಲಕರ್ಣಿ, ಇದು ಅಣ್ಣ ತಂಗಿರ ಮಧ್ಯ ವಿಷಯ, ಇದ್ರಲ್ಲಿ ನೀನು ತಲೆ ಹಾಕ್ಬೇಡ. ನೋಡೋಣ, ಶಂಕರನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೇನೆ. ಅವನನ್ನೇ ಮದುವೆ ಆಗ್ಬೇಕಂತ ನಿರ್ಧಾರ ಕೂಡ ಮಾಡಿದ್ದಾಯ್ತು. ಶೀಲಾ, ನಾಯಿಯನ್ನು ತಂದು ಪಲ್ಲಕ್ಕಿ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿದರು ಅದು ತನ್ನ ಕಸಬನ್ನು ಬಿಟ್ಟಿದೆ ಅಂದಾಗ
ಸಿರಿತನ ಶೀಲಾ, ನಾಯಿಯನ್ನು ತಂದು ಪಲ್ಲಕ್ಕಿ ಮೇಲೆ ಕೂಡಿಸಿ ಮೆರವಣಿಗೆ ಮಾಡಿದರು ಅದು ತನ್ನ ಕಸಬನ್ನು ಬಿಟ್ಟಿದೆ. ಅಂದಾಗ ನಮ್ಮ ಸಿರಿತನದ ಸಂಪತ್ತನ್ನು ಅನುಭವಿಸಬೇಕೆಂದು ಹುಚ್ಚು ಪ್ರೀತಿಯ ಆಸೆ ತೋರಿಸಿ ಹೊಂಚು ಹಾಕುತ್ತಿರುವನು ಆ ನಿನ್ನ ಪ್ರೀತಿಯ ಕಪಟ ಶಂಕರ. ಅಣ್ಣ, ಶಂಕರನ ಪ್ರೀತಿ ಮಾಡ್ತಾ ಇದ್ದೀರಂತ ಇಷ್ಟೊಂದು ಕೋಪ ಮಾತಾಡ್ತಾ ಇದ್ದಲ್ಲ, ಅವನು ಕಲಿತವನು. ಇಂದಿಲ್ಲ ನಾಳೆ ಅವನಿಗೆ ನೌಕರಿ ಬಂದೇ ಬರ್ತೆ ಅಣ್ಣ. ನೋಡು ಶೀಲಾ, ನಮ್ಮ ಸಿರಿವಂತಿಗೆ ತಕ್ಕ ಹುಡುಗ ಇದ್ದರೆ ಹೇಳು, ನನ್ನ ಸರ್ವ ಆಸ್ತಿಯನ್ನು ಅವನಿಗೆ ಕೊಟ್ಟು ನಿನ್ನ ಮದುವೆಯನ್ನು ಸುತ್ತು 10 ಹಳ್ಳಿ ಊರಲ್ಲಿ ಯಾರೂ ಮಾಡಿರಬಾರದು, ಹಾಗೇ ಮಾಡುತ್ತೇನೆ. ಅಣ್ಣ, ನನಗೆ ಬಡತನ ಸಿರಿತನ ನನಗೂ ಯಾವುದೂ ಬೇಕಾಗಿಲ್ಲ. ಅದು ಅಲ್ಲದೆ ನನ್ನ ಮಾತಿನಂತೆ ಶಂಕರ ಕೊಟ್ಟು ಮದುವೆ ಮಾಡಿದ್ರೆ ಸರಿ, ಇಲ್ಲವಾದ್ರೆ ನಾನು ಬೇರೆ ನಿರ್ಧಾರ ತೆಗೆಯಬೇಕಾಗತ್ತೆ. ವಿಚಾರ ಮಾಡಿ. ಕುಲಕರ್ಣಿ, ನೋಡಿದೆಯಾ ನನ್ನ ತಂಗಿಯ ಸೊಕ್ಕಿನ ಮಾತುಗಳನ್ನು? ಇದಕ್ಕೇನಾದರೂ ಒಂದು ಉಪಾಯ ಮಾಡಲೇಬೇಕು. ಸಾವುಕಾರ, ಈಗೇನು ಮಾಡೋದಕ್ಕಾಗಲ್ರಿ ಅಪ್ಪ, ಎಲ್ಲ ಕಾಲ್ ಮಿಂಚ್ ಹೋಗೈತಿ. ಈಗೇನಾರ ಮಾಡಾಕ್ ಹೋದಿವಿ ಅಂದ್ರ ಆ ಬೇಕಾರಿ ನನ್ನ ಮಗ ಅರ್ಜುನ ತಮ್ಮ ಶಂಕರ್ ರೀ ನಿಮ್ ತಂಗಿ ಹೊತ್ತಾಕೊಂಡು ಹೋಗೋದು ಗ್ಯಾರಂಟಿ ರೀ ಅಪ್ಪ. ಇಕ್ಕಟ್ಟು ನಿಮ್ಮ ಮಾನ ಮರ್ಯಾದೆ ನಮ್ಮ ಈ ಊರಾಗ ಎಲ್ಲ ಹರಾಜ್ ಹಾಕದ್ರಿ ಅಪ್ಪ. ಅದಕ್ಕೆ ನಾಳಿಗೆ ಬಡ ಬಡ ಮದುವೆ ಮಾಡಿಬಿಡುದ್ರಿ ಅಪ್ಪ. ಮದುವೆ ಮಾಡೋದೊಂದ ದಾರಿ. ಕುಲಕರ್ಣಿ, ನೀ ಹೇಳಿದ ಹಾಗೆ ನನ್ನ ತಂಗಿಯನ್ನು ಮದುವೆ ಮಾಡಿಕೊಟ್ಟರೆ ಜಿಗಿದಾಡುವ ಸಕ್ಕಿನ ಅರ್ಜುನನಿಗೆ ಈ ಸಾವುಕಾರ ತಲೆ ಬಗ್ಗಿದೆ ನಂಬುವ ಆಣೆ ಬಲ ಬಂದಂತಾಗುವುದಿಲ್ಲವೇ? ಸಾವುಕಾರ ಯಪ್ಪ 12 ಮಳ ಮ್ಯಾಗ ಹಾರಿದ್ರು ಆ ನನ್ನ ಮಗ ಬಂದ್ ಅಲದ ಮ್ಯಾಗ ಕಾಲ್ ಉರಬೇಕ್ರಿ, ಕಾಲ್ ಉರಬೇಕ ಅಲ್ರಿ. ಅಂದಾಗ ನಮ್ಮ ದುರ್ಗ ಹೋಗಿ ಬಿಟ್ಟು ಕ್ವಾನ್ ಎಷ್ಟು ದಿನ ಅಡ್ಡಾಡ್ತದ್ರಿ ಅಪ್ಪ ಅದು ಊರಾಗ. ಕಡೆ ದಿನ 7 ದಿನ ಸುಣ್ಣದ ನೀರು ಕುಡಿಸಿ ಬಲಿ ಕೊಡೋದ್ರಿ ಅಪ್ಪ. ಬಲಿ ಕೊಡೋದಂದ್ರೆ ಅಂದರೆ ನಿಮ್ಮ ಮಾತಿನ ಅರ್ಥ ಸ್ವಲ್ಪ ಬಿಡಿಸಿ ಹೇಳಿರಿ. ಸಾವುಕಾರ ಅಲ್ರಿ ಅಪ್ಪ, ಸಾಯ್ಲಿಕ್ಕೆ 1000 ದಾರಿ ಇದ್ರು ಬದುಕ್ಲಿಕ್ಕಂತ ಒಂದ್ ದಾರಿ ಇದ್ದ ಇರುತ್ರಿ ಅಪ್ಪ, ಒಂದ್ ದಾರಿ ಇದ್ದ ಇರುತ್ರಿ ಅಲ್ರಿ. ಆ ನನ್ನ ಮಗ ನಿಮಗೇನೋ ಬೆಂಕಿ ಬಾಣ ಬಿಡ್ತಾನಂತಲ್ರಿ, ಆ ಬೆಂಕಿ ಬಾಣವನ್ನ ಮರಳಿ ಅವನ ಮನೆಗೆ ಕಳಿಸ್ಬೇಕ್ರಿ. ಅವಾಗ ಸುಟ್ಟು ಭಸ್ಮ ಆಗೋದು ನಿಮ್ಮ ಮನೆ ಅಲ್ರಿ ಅಪ್ಪ, ಬದಲಿಗೆ ಅರ್ಜುನನ ಮನೆ. ಕುಲಕರ್ಣಿ, ಒಗಟಿನ ಮಾತುಗಳನ್ನು ಬಿಟ್ಟು ಮುಂದೇನು ಗತಿ ಹೇಳಿ. ಸಾವುಕಾರ, ನಿಮ್ಮ ತಂಗಿಯನ್ನು ಆ ಶಂಕರ್ ಕೊಟ್ಟು ಮದುವೆ ಮಾಡಿದ್ವಿ ಅಂದ್ರ ನಿಮ್ಮ ತಂಗಿ ಮುಖಾಂತರ ಅಣ್ಣ ತಮ್ಮರು 3 ಮಂದಿ ಅದಾರಲ್ರಿ ಅಪ್ಪ, ಅವ್ರಿಗೆ ಜಗಳ ಹಚ್ಚಿ ಬ್ಯಾರೆ ಮಾಡೇ ಬಿಡುನ್ರಿ ಅಪ್ಪ, ಒಡದ್ ಬ್ಯಾರೆ ಮಾಡೋದನ. ಅಂದಾಗ ನಿಮಗ್ 3 ಎಕರೆ ಹೊಲನು ಸಿಗತೈತ್ರಿ. ಒಂದ್ ಕಡೆ ನಿಮ್ಮ ತಂಗಿನ 1 ರೂಪಾಯಿ ಖರ್ಚಿಲ್ಲ ಮದುವೆ ಮಾಡ್ದಂಗ ಆಕತ್ರಿ. ಹೆಂಗೈತ್ರಿ ಅಪ್ಪ ಈ ಕುಲಕರ್ಣಿಯ ಕರಾಮತ್ತ ಅಂತೀನಿ. ಶಬ್ಬಾಸ್ ಕುಲಕರ್ಣಿ, ಶಬ್ಬಾಸ್. ಮೆಚ್ಚಿದೆ ನಿನ್ನ ಜಾಣತನಕ್ಕೆ. ಲೇ ಅರ್ಜುನ, ನಿನ್ನ ಹಾಲಿನಂತಿರುವ ಸಂಸಾರದಲ್ಲಿ ಕೋಲಾಹಲ ಸೃಷ್ಟಿಸಿ ನಿನ್ನನ್ನು ಮನೆಯಿಂದ ಹೊರದಬ್ಬಿ ನೀನು ಹಠ ಮಾಡದೆ ಕೊಡದೆ ಇರುವ 3 ಎಕರೆ ಭೂಮಿ ಇನ್ನು ಮುಂದೆ ಈ ಜಯರಾಜನ ಕೈವಶವಾಗಲೇಬೇಕು. ಆವಾಗ ಈ ಜಯರಾಜ ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆಯುವ ಚಾಣಕ್ಯನೆಂದು ನಿನಗೆ ಗೊತ್ತಾಗಬೇಕು. ಸಾವಿರ ಹಳ್ಳಿಯ ಸರದಾರ ಬಂದಾನು ಡುಬಿರಾಗಿರ, 1000 ಹಳ್ಳಿಯ ಸರದಾರ ಬಂದಾನು ಡುಬಿರಾಗಿರ. ಬಂದ ಸಿಟಿ ಬಂದ. ಹಲೋ ಮಿಸ್ಟರ್ ಜಯರಾಜ್, ಏನು ಕುಲಕರ್ಣಿ ಅವರೇ, ನೀವು ಹಾಯಾಗಿ ಕಾಲ ಕಳೆಯುವಂತ ಕಾಣುತ್ತದೆ. ಏನಾದರೂ ಫ್ಯಾಕ್ಟ್ರಿಗೆ ಆಫರ್ ಬಂದಿತ್ತೇನು? ಹೌದು ಪೃಥ್ವಿರಾಜ್, ಇಷ್ಟು ದಿನ ನಮಗೆ ಬೇಕಾಗಿದ್ದ ಅರ್ಜುನನ 3 ಎಕರೆ ಭೂಮಿ ಇನ್ನು ಮುಂದೆ ನಮ್ಮ ಕೈ ಸೇರುವ ಸಮಯ ಹತ್ತಿರ ಬಂದಾಯಿತು. ಹಾಗಾದ್ರೆ
ಬುಟ್ಟಿ ನಾಶಕ ಮಾರು ದಡ್ಡ ನನ್ನ ಮಗ ಅಲ್ರಿ ಅಪ್ಪ. ಅವ ಆಗ ನಮ್ಮನ್ನು ಓಡಿಸಾಡಿ ಒದ್ದಿದ್ದು ನಾವು ನಮ್ಮ ಸಾವುಕಾರ ಇನ್ನೂ ಮರ್ತಿಲ್ರಿ ಅಪ್ಪ, ಇನ್ನೂ ಮರ್ತಿಲ್ಲ. ಈಗ ಏನೇ ಇದ್ರು ನೆಂಟಸ್ತಿನಿಕೆ ಬೆಳೆಸಿದೇವೆ ಅನ್ನೋದಷ್ಟ ರೀ. ಅಂದ್ರೆ ನಮ್ಮ ಸಾವುಕಾರ ತಂಗ ಶೀಲವ್ ಎದಾಳಲ್ರಿ ಆಕೆ ಮತ್ತು ಅರ್ಜುನ ತಮ್ಮ ಶಂಕರ ಅದೇನ ಅಂತಾರಲ್ರಿ ಕಾಲೇಜಿನಾಗ ಲವ್ ಅದನ್ನ ಮಾಡಿ ಮದುವೆ ಮಾಡಿಕೊಳ್ತಾ ಇದಾರೆ, ಮದುವೆ ಮಾಡಿಕೊಳ್ತಾ ಇದಾರ. ಕುಲಕರ್ಣಿ ಎಂಟದೆ ಬಂಟನೆಂದು ಹಮ್ಮಿನಿಂದ ಸೌಕಾರರ ಸಂಬಂಧವಾದ ಬೆಳೆಸಿದೆನೆಂದು ಜಂಬ ಕೊಚ್ಚಿಕೊಂಡರೆ ಆ ಬಂಡ ಅರ್ಜುನಿಗೆ ದಂಡವಾಗಿ ಬಂಡತ್ತೆ. ಅವನ ಆಸ್ತಿಯನ್ನು ವಶಪಡಿಸಿಕೊಳ್ಳಲೇಬೇಕು. ಅಂದಾಗ ಈ ಶ್ರೀಮಂತರ ಸಹವಾಸಕ್ಕೆ ಬರ್ಬೇಕಂದ್ರು ಭಯ ಪಡುತ್ತಾರೆ. ಅಂದಾಗಲೇ ನಮ್ಮ ದರ್ಪಕ್ಕೆ ಒಂದು ಬೆಲೆ ಸಿಕ್ಕಂತಾಗುತ್ತದೆ. ಹೌದು ಪೃಥ್ವಿರಾಜ್, ಸತ್ಯಯನಕ್ಕೆ ಗೇಣು ಬಟ್ಟೆನು ಬಿಡದೆ ಬಿಚ್ಚಿಕೊಳ್ಳುವ ಈ ಕಲಿಯುಗದಲ್ಲಿ ನಾ ಸತ್ತರೂ ಕೊಡಲಾರ ಎಂದು ಬೆಚ್ಚಿ ಬೀಳುವ ಮಾತುಗಳನ್ನು ನಡಿ ನನ್ನನ್ನು ರೊಚ್ಚಿಗೆಬ್ಬಿಸಿ ಕಪಟಕಾರ ಸ್ಥಾನ ಕಂಬಿಯೊಳಗೆ ಸಿಕ್ಕಿ ಹಾಕಿಕೊಂಡ ಮಂಗನಂತಾಯಿತು ಆ ಅರ್ಜುನನ ಬದುಕು. ಸಾವುಕಾರ ಯಪ್ಪ ಲೋಬ ನೆಟ್ಟೆ ಸುಟ್ರು ದೇವ್ರ ಪ್ರತ್ಯಕ್ಷನಾಗದ ಕಾಲು ಅಯ್ಯಪ್ಪ ಇದು, ದೇವ್ರ ಪ್ರತ್ಯಕ್ಷನಾಗದ ಕಾಲಿದ. ಸತ್ಯ ಧರ್ಮ ನೋಡಿ ಹೆಂಗ್ ಬದಕಾಕತ್ರಿ ಅಪ್ಪ, ಹೆಂಗ್ ಬದಕಾಕತ್ತೆ. ಕುಲಕರ್ಣಿ ಗಾಯಗೊಂಡ ವಿಷ ಸರ್ಪವನ್ನು ತೊಡಿದರೆ ಎಡೆ ಎತ್ತಿ ಹೊಡೆಯದು ಬಿಟ್ಟಿದ್ದೆ. ಅಂದಾಗ ಸಾವನ್ನು ಸೃಷ್ಟಿಸುವ ಸೃಷ್ಟಿಕರ್ತನೇ ಇಲ್ಲಿರುವಾಗ ಯಾವ ಯಾವ ಸಮಯದಲ್ಲಿ ಯಾರನ್ನು ಅಂತ್ಯ ಆಡಬೇಕೆಂದು ಈ ಹಠಕ್ಕೆ ಬಿದ್ದ ಪೃಥ್ವಿರಾಜನಿಗೆ ಚೆನ್ನಾಗಿ ಗೊತ್ತ. ದನಿಗಳ ಯಪ್ಪ ಹುಚ್ಚು ಮಳೆ ಹೊಡ್ತಕ್ಕ ಕೊಚ್ಕೊಂಡು ಹೋದಂಗಾಗೈತ್ ನೋಡ್ರಿ ಅಪ್ಪ. ರೈತ ಬಿದ್ದದ ಬೀಜ ಅಂತೇನ್ ನಾನು ಅಲ್ರಿ. ಏನು ಬೆಳತನ ಆದ ಮಳಿಗೆ ಬೈಬೇಕು, ಏನು ಹಕ್ಕಗಳೆಲ್ಲ ಬೆವ್ರು ಸುರಿಸಿ ಬಿತ್ತಿದ್ರ ರೈತಿಗೆ ಬೈಬೇಕು. ಹಂಗಾಗೈತ್ರಿ ಅಪ್ಪ ನಮ್ಮ ಪರಿಸ್ಥಿತಿ, ಹಂಗಾಗೈತಿ. ಅರ್ಜುನ ಲೇ ಅರ್ಜುನ, ಒಣಗಿದ ಕಾಡಿಗೆ ಬೆಂಕಿ ಹಚ್ಚಿ ಜಳ ಕಾಯಿಸಿಕೆ ಹಚ್ಚಿದೆಯಲ್ಲ, ಅದೇ ಬೆಂಕಿಯಿಂದ ನಿನ್ನ ಮನೆಯಲ್ಲಿ ಕಾಡಿಗೆ ಜನ್ಯ ಸೃಷ್ಟಿಸಿ ನರಕ ಯಾತನೆ ಕೊಡದೆ ಹೋದರೆ ಇವನು ಸೇಡು ಸೀರಿಸುವ ಛಲಗಾರ ಪೃಥ್ವಿರಾಜನೇ ಅಲ್ಲ. ಪೃಥ್ವಿರಾಜ್ ಬಗಳುವ ನಾಯಿಗೆ ಮಾಂಸದ ತುಂಡನ್ನು ಹಾಕಿ ಬಾಯಿ ಮುಚ್ಚಿಸಿ ಬೆಂಡೆತ್ತಿ ಇನ್ನು ಮುಂದೆ ನಮ್ಮ ತಂಟೆಗೆ ಯಾರು ಬರದ ಹಾಗೆ ಭಯ ಹುಟ್ಟಿಸಬೇಕು. ಆವಾಗ ಬಗಳುವ ನಾಯಿ ಬಾಲ ಮುದುರಿಕೊಂಡು ಓಡಿ ಹೋಗುವುದು ಗೊತ್ತೇ. ಜಯರಾಜ್ ಹಸಿದ ಹುಲಿಯಂತೆ ಒಂಚು ಹಾಕಿ ಕುಳಿತು ಚಿಕ್ಕ ಪ್ರಾಣಿಯನ್ನು ಹಾರಿ ಹಿಡಿದ ಅದರ ಬಿಸಿ ರಕ್ತ ಕುಡಿಯುವ ಕಟುಕ ನಾನು. ಅಂದಾಗ ಧನಿಕರ ಜೊತೆ ಸಂಬಂಧ ಬೆಳೆಸುವುದು ಪತಿವ್ರತೆ ಮುಂಡೆಯಾಗುವುದು ಎರಡು ಒಂದೇ. ಸಾವುಕಾರ್ರಿ ಆಣಿಯನ್ನು ಕಟ್ಟಿ ಸಾಕಬಹುದ್ರಿ ಅಪ್ಪ, ಆಣಿ ಕಟ್ಟಿ ಸಾಕಬಹುದ. ಅಂದಾಗ ಈ ಹೆಣ್ಣಿನ ಕಟ್ಟಿ ಮೇಯಿಸೋದು ಯಾರಿಗೆ ಆಗುಲ್ರಿ ಅಪ್ಪ, ಯಾರಿಗೆ ಆಗುಲ್ಲ. ಅಂದಾಗ ನಮ್ಮ ಮನೆ ವಿಚಾರ ಇಲ್ಲಿ ಕುಂತಾರ ಮಾತಾಡಿಕೊಳ್ಳೋದಕ್ಕಿಂತ ಮುಂಚೆ ಮದುವೆ ಮಾಡಿಬಿಡು ನಡ್ರಿ ಅಪ್ಪ, ಮದುವೆ ಮಾಡೋಣ. ನಾನು
ಹಿಂದು ಮುಂದು ನೋಡದೆ ಆ ಅರ್ಜುನ ಬಂದು ಕೇಳಿದ ಕ್ಷಣ ಆ ಅರ್ಜುನ ತಮ್ಮ ಶಂಕರನಿಗೆ ನಿನ್ನ ತಂಗಿಯನ್ನು ಕೊಟ್ಟೆನೆಂದು ಖುಷಿ ಪಡುತ್ತಿರುವಲ್ಲ. ಬಣ್ಣ ಬಣ್ಣದ ಮಾತುಗಳಿಂದ ನಿನ್ನ ತಂಗಿಯನ್ನು ನನಗೆ ಕೊಡುತ್ತೇನೆಂದು ಸುಳ್ಳು ಹೇಳಿ ಆರದ ಗಾಯವಾಗಿ ಬರೀ ಹೇಳಿಯಲ್ಲ. ಈ ನಿನ್ನ ತಂತ್ರಕ್ಕೆ ಪ್ರತಿ ತಂತ್ರ ಹೂಡುವ ತಂತ್ರಗಾರ ನಾನು ಎಂದು ಮರೆಯಬೇಡ. ಈ ಪೃಥ್ವಿರಾಜ್ ಒಲಿದರೆ ನೆಮ್ಮದಿನೂ ಕೊಡಬಲ್ಲ. ಬಟ್ ಎದುರಾಗಿ ನಿಂತರೆ ಪ್ರಳಯವನ್ನೇ ಸೃಷ್ಟಿಸಬಲ್ಲ. ದಟ್ ಈಸ್ ಪೃಥ್ವಿರಾಜ. ಗೆಳತಿ ನೀನು ಮಾಡಿದ್ದೆಲ್ಲ ಪ್ರೀತಿ ನಾಟಕ. ಇವತ್ತು ಹೆಗ್ಣ ಬಂದ ಆಚಾರ್ಯ ನಮಸ್ಕಾರಪ್ಪ ಹಿರಿಯರ, ನಮಸ್ಕಾರ. ಸ್ವಾಮ್ಯಾರ ಮುಂದಲ್ ಗುಟ್ಟ ಚಂದಾಗ ಇಟ್ಕೋರಿ ಅದನ್ನ. ಆಯ್ತ್ರಿ. ನಿಂಬುದು ಹಿರಿಯರ್ದು ನಿಂಬುದು ಬುಡಕ ಐತೇನ್ರಿ? ಮತ್ತ ಹಾಸಿಗೆ ಎಲ್ಲಾರ ಮಿಸ್ ಆಗೈತಿ ಅಂತ. ಇದೇನ್ರಿ ಇದು NH ರೋಡ್? NH ರೋಡ್ ಆಳೆವ ಇರ್ಲಿ. ಅಲ್ಲ NH ಜಾರಕ್ ಬಿಡ್ರಿ ಅದನ್ನ. ಮುಂದೆ ಹೇಳ್ತಾನ ತಡಿಯವ. ನಮಸ್ಕಾರ ರೀ ಪುರೋಹಿತರ. ನಮಸ್ಕಾರಪ್ಪ, ನಮಸ್ಕಾರ. ಹುಬ್ಳಿಲಿದ್ದ ಬಂದೇನ್ರಿ ಅಯ್ಯವ್ವ. ಹುಬ್ಳ್ಯಾಗಿದ್ದ ಬರ್ಗೋಡ್ದ ಅಂದ್ರೆ ನರ್ಗುಂದಕ್ಕೆ ಬಂದೆ. ಚಿಕ್ಕನಾರ್ಗುಂದಾರ ಆಚಮಟ್ಯಾರ ಬಂದ್ರಿ ಅವ್ವ. ಅಜ್ಜರ ಯಾವ್ರಿಗೆ ಹೊಂಟ್ರಿ ನೀವು ಅಂದ್ರೆ ನನಗೂ ನಗಿ ಬಂತ. ಅವ್ರು ಕೇಳಿದ್ದೆ, ಅವರು ಮಂಗ್ಬಿಡ್ರಿ ಅಯ್ಯವ್ವ. ಇಲ್ರಿ ಅಜ್ಜರ, ನಾವು ಬೈರ್ನೆಟ್ಟ್ಯಾಗ ಒಂದು ಸ್ವಲ್ಪ ಲಗ್ನ ಐತ್ರಿ, ನಮ್ಮನ್ನು ಕರ್ದಾರ, ಅಕ್ಕಿ ಕಳ್ವ್ಯಾಕ ಹೊಂಟೇವ್ರಿ ನಾವು ಅಂತ ಹೇಳಿದ್ವಿ. ನಮ್ದೊಂದು ಗಿಫ್ಟ್ ಇರ್ಲ್ರಿ ಅಜ್ಜರ ನಿಮ್ಮ ಹತ್ರ ಅಂತ ಅಂದಾರ. ನಮಗ ಚಲೋ ಗಿಫ್ಟ್ ಕೊಟ್ಟಾರ ನೋಡಿ. ಇದೇನ್ರಿ ಅವ್ರ ಮ್ಯಾಗಿದ್ದ ಕಾಜಿ ಯವ್ವ ನಮ್ಮದ. ಇದ ಸ್ಟೋರಿ ಐತಿ ನೋಡ್ಬೇ ನಮ್ಮದ. ಹಿಂದೊಳ್ರಿ ಇಲ್ಲ ಹಿಂದೊಳ್ರಿ. ಹಿಂದ ಸರಿ ಇರಂಗಿಲ್ಲಲ್ಲ. ತ್ರಾಸ ಆಗತ್ತ ಯಾಕ ಅವ್ ಮುಟ್ಟಿದ್ರ ಹಿಂಗ್ ತ್ರಾಸ ಆತಾನ. ತ್ರಾಸ ಆಗತ್ತ. ಸ್ವಾಮ್ಯಾರ ಚಲೋ ಅಂದ್ರು ಬಂದಿರಿ. ಅಪ್ಪರು ಮದ್ವಿ ಅದಾವು, ಚಂದಾಗ ಮದ್ವಿ ಮಾಡ್ರಿ. ಅಲ್ಲ ನೀವ್ ಮದ್ವಿ ಮಾಡಿದ್ ಚಲೋ ಅದವನು ಹೊಯ್ಕೊಂತ ಹೋಗ್ಯಾವ. ಎಲ್ಲವೂ ಸುದ್ದ ಆಗ್ಯಾವ್ರಿ. ಅವನವನ ಅರ್ಧ ಡಜನ್ ಮ್ಯಾಗ ಹಡ್ದಾರ್ರಿ. ನೀ ಏನ್ ಒಮ್ಮೆ ನಮ್ಮಲ್ಲಿ ಕ್ರಿಕೆಟ್ ಟೀಮ್ ಕಟ್ಟಾಕ ನಿಂತೇನ? ಈಗ ಸುದ್ದ ಆಗ್ಲಿಲ್ಲ ಅಂತ ತಗಡಿ ತಂದ್ಯಾಗ ಹಾಕಿ ಬೇಷ ರೂಪತೀನಿ ಮತ್ತ. ಈಗ ಸದ್ಯಕ್ಕ ಇವ್ರ ಲಗ್ನ ಮಾಡಾಕ ನಾ ಬಂದೇನಿವ. ತಡ್ರಿ ಒಂದಿಟ್ಟ ಮಂತ್ರ ಹೇಳ. ನೀವೇನಾರು ಜಾಸ್ತಿ ಮಾಡಿದ್ರೆ ಮತ್ತೆ ಇಲ್ಲ ನಂದು ನಿಮ್ದು ಲಗ್ನ ಆಗಿಬಿಡ್ತೈತಿ. ನೋಡಪ್ಪ ಗೋರ್ಲಿಂಗಪ್ಪ, ಜಯರಾಜಪ್ಪ, ನಿಮ್ಮ ಬೀಗರು ಬಂದು ಬಳಗ ಬಂದಿದ್ದಾರೇನಪ್ಪ? ಪುರೋಹಿತರೇ, ಎಲ್ಲರೂ ಬಂದಿದ್ದಾರೆ. ಇನ್ನೇನು ತಾಳಿ ಕಟ್ಟುವುದು ಅಷ್ಟೇ ಬಾಕಿ. ಮತ್ತೆ ಎಲ್ಲಾರು ಬಂದಾರ ಅಂತೇಳಿ ಕುರಿ ಮುದುಕಪ್ಪಣ್ಣ, ದುರ್ನರ್ ಮಲ್ಲಪ್ಪಣ್ಣ ಬಿಟ್ಗಿಟ್ರಿ. ಮತ್ತ ಅವ್ರು ದೊಡ್ಡದಾರ ಮಂದ್ಯಾಗ ಕಾಣುದಿಲ್ಲ. ಮತ್ತ ಅವ್ರಿಗೊಟ್ಟು ಹೇಳಿರ್ನ ಇಲ್ಲ ನೋಡ್ರಿ, ಚಂದಾಗ ನೋಡ್ರಿ. ಒಟ್ಟು ನಮ್ಮ ಮಂದಿ ಮಕ್ಳು ಅದಾರಿಲ್ಲ. ಕೀರ್ತಿ ಚಿಕ್ಕದಾದ್ರ ಮೂರ್ತಿ ದೊಡ್ಡದು.
ಆಚಾರ್ಯ ಎಲ್ಲಿದ್ರಿ ನೀವು ಬರ್ರಿ ಮುಂದಕ್ಕರ ಬರ್ರಿ ತಗಟ್ಟ ಏ ಕುಲಕರ್ಣಿ ನಿಮ್ಮವನ್ ಒಗ್ಗರ್ನಿ ಬಾ ಮುಂದ ಏ ಆಚಾರ್ಯ ಯಪ್ಪ ನಾ ಆಚಾರ್ಯ ಅಲ್ಲೋ ಯಪ್ಪ ಕುಲಕರ್ಣಿ ಕುಲಕರ್ಣಿ ಚಂದ ಕರಿಯೋ ಸ್ವಾಮಿ ನೀನು ಕರ್ಕೊಂಬಂದ್ ನಂದೇನು ಜಲನ್ ಸುಖ ಆಗಿಲ್ಲಪ್ಪ ನಮ್ಮ ಸಾವುಕಾರ ನಾನೇನು ಮೆಟ್ಲೆ ಹುಡುವಂಗ ಹಾಕತ್ತೀನಿ ಬಾಳೆ ಏನ್ ಪ್ರೀತಿ ಮಾಡ್ತಾಳೆ ಯಪ್ಪ ಏನ್ ಮಾಡ ಇರ್ಲಿ ಅವ್ ಇರ್ಲಿ ಇರ್ಲಿ ನಿಂದ ನೋಡಿ ನಾ ಅದಕ್ಕೆ ಇವತ್ತ ನೆಟ್ಟದ ನಿನ್ ಮೂಗ್ನ ಸುಖ ಆರಾಮ ಇರ್ಲಿ ನಮ್ದು ಹಿಂಗ ಇರ್ಲಿ ನೋಡಿನ್ರಿ ಮತ್ತ ಅದನ್ನ ನೋಡಿ ಹೇಳಾಕತ್ತೀನಿ ನಾನು ನೆಟ್ಟಾಗೈತಿ ಕುಲಕರ್ಣಿ ಅವ್ರ ಇಲ್ಲೇ ಅದೇನ್ರಿ ಅಪ್ಪ ಮತ್ತ ನಾವು ಮಂತ್ರ ಚಲೋ ಮಾಡೋಣ್ರಿ ಹೆಂಗ್ರ ಯಪ್ಪ ಚಲೋ ಮಾಡ್ರಿ ಇದು ಕತ್ತಿ ದ್ವಾಡದೈತಿ ದೌಡ್ ಮುಗುದಿಲ್ಲ ಅಟ್ ಅವಸರ ಮಾಡಿ ದಡ ದಡ ಅಟ್ ತಾಳಿ ಕಟ್ಟಿಸಿ ಮುಂದಲ್ ಪ್ರವೇಶಕ್ಕ ಅಣು ಮಾಡಿ ಕೊಡುನಪ್ಪ ದಡ ದಡ ತಾಳಿ ಕಟ್ಟಿಸ್ ಲೇಟ್ ಮಾಡ್ಬೇಡಿನ ಮಾಡೋಣ ತೋರಿ ಸ್ವಾಮ್ಯಾರ ಪಟ ಪಟ ಮಂತ್ರ ಊದ್ರಿ ಊದ್ರಿ ಕಿವ್ಯಾಗ ನೇವ ಕಿವ್ಯಾಗ ಇಲ್ಲ ಇಲ್ಲಿ ಊದ್ವರಿ ನನಗ್ ಮೂಡಿಲ್ಲವ ಊದ್ರಿ ಬಡ ಬಡ ಊದ್ರಿ ಮದುಮಕ್ಳು ಆತುರದಿಂದ ಕಾಯಕತ್ತಾರವ್ರು ಮದುವೆ ಆಗ್ಬೇಕಂತೇಳಿ ನಿನಗೆ ಮಾದ ಕಣಕಣದಲ್ಲೂ ಕೇಸರಿ ಮಲ್ರಜ ತೋರಿ ಅಜ್ಜ ಅಲ್ಲ ಕುಲಕರ್ಣಿ ಅವ್ರ ನೀ ಏನ್ ಅವನ್ನ ಮಾಡ್ಕೋತೇನೆ ನಮ್ಮ ಅಪ್ಪಣ್ಣ ಬರೀ ಅವನ್ನ ಹಗ್ಲ ಮಗ್ಲ ಕರಿತಲ್ಲ ಮುಂದೆ ಕರಿ ಅವ್ರನ್ನ ಅಂದ್ರ ನೀವು ಮುಂದಕ್ ಬರ್ರಿಯಪ್ಪ ಬರ್ರಿ ನಿದ್ಗಣ್ಣ ಬಂದಿರಿ ಏನು ಕುಲಕರ್ಣಿ ಅವ್ರ ಕರ್ರಿ ಅವ್ರನ್ನ ಮುಂದಕ್ ಕರ್ರಿ ಅಟ್ಟ ಬಂದ್ರಿ ಅಪ್ಪ ಬನ್ನಿ ಅಪ್ಪ ಅರ್ಜುನ ಶಂಕರ ನಿಮ್ಮ ಹೆಣ್ಮಕ್ಳು ಕರ್ಕೊಂಡಟ್ಟು ಮುಂದಕ್ಕೆ ಎದ್ದು ಬರ್ರಿಪ್ಪ ಸಾಕಿನ ಓಡಿ ಓಡಿ ಬಂದು ಹಣೆಗೆ ನೀಡಿ ಏನ್ ಇನ್ನೊಂದು ಟಕಳು ಸ್ವಾಮೀಜಿ ನೋಡ್ರಿ ಬಡ ಬಡ ಮಂತ್ರ ಹೇಳಿ ನೋಡ್ರಪ್ಪ ಒಬ್ಬರಿಗೊಬ್ರು ಚಂದಾಗ ಮಾರಿ ನೋಡ್ಕೊಂಡ್ ಮಾಲಿ ಇದ್ರ ಬದ್ರ ಹಾಕೋರಿ ಎದ್ದಿನಿಂತ ಮುಂದಕ್ ಬರ್ರಿ ಅಟ್ಟಾಗ ಮುಂದಕ್ ಬರ್ರಿ ಜನರಿಗೆ ಕಾಣ್ಬೇಕ ಎದ್ದು ಬರ್ರಿ ಅವ್ ನಿಮಗೆ ಎದ್ದು ಬರ್ರಿ ನಿಮ್ಗೆ ಒಂದೊಂದ್ ಪ್ಲೇಟ್ ಹೆಗ್ರೆಸ್ ಹೇಳ್ಬೇಕು ಎದ್ದು ಬರ್ರಿ ಇವ್ರಿಗೆ ಚಿಕನ್ ಹೇಳಂತ ಬರ್ರಿ ಮುಂದಕ್ ಬರ್ರಿ ಯಪ್ಪ ನಿಂಗೆ ಲೆಗ್ ಪೀಸ ಫ್ರೀ ಕೊಡ್ತೀನಿ ಸುಮ್ಮನಿಂದ್ರ ನಮ್ಮ ಮಂದಿ ಬಾಳ ಬರ್ರಿ ಎಲ್ಲಾರಿಗೂ ಮದ್ವಿ ಕಾಣ್ಬೇಕು ಬೇಡ ಎರಡೆರಡು ಮದ್ವಿ ಅದ ಒಂದೊಂದ್ ಮದ್ವಿ ಬರ್ರಿ ನೀವು ಮುಂದಕ್ಕೆ ಬರ್ರಿ ಬಾರ ಯವ್ವ ನಿನಗೇನು ನಿನಗೆ ಆಮ್ಲೆಟ್ ಹೇಳ್ಬೇಕ ನಿನಗ ಅಪ್ಪರ ಮಂತ್ರ ಶುರು ಮಾಡೋಣಪ್ಪ ಯಪ್ಪ ಆಚಾರ್ಯರ ದಡ ದಡ ಮಾತ್ರ ಚಲೋ ಮಾಡ್ರಿ ರಾವು ಕಾಲ್ ಚಲೋ ಆಕತಿ ಅಪ್ಪ ಲೇಟ್ ಮಾಡ್ಬೇಡ್ರಿ ನಾ ತದೇವೋ ಮಂಗಲಂ ಓಂ ನಮಃ ಶಿವಾಯ ನೀ ಮಂತ್ರ ಹೇಳ ಎಲ್ಲ ಮೂಟ ಕೂದ್ ಹಾಕ್ತಾರಲ್ಲ ಹಂಗ ಹಾಕಿದ್ಯಲ್ಲ ಎಲ್ಲ ವಾಣಿ ನಾಲ್ಕೂದೋ ನೀ ಎಂದ ಬಂಡಾರ ಹಚ್ಚಕ್ ಹೋಗಿದ್ಯಪ್ಪ ಯವ್ವ ನಾ ಎಲ್ಲಾ ಊಟಕ್ಕೆ ವರ್ಷ ಹೋಗ್ಯಾನವ ಅದಕ್ಕೆ ಆ ದ್ಯಾಸ ಆತ ನೀನು ದಡ ದಡ ಮಾತ್ರ ಹೇಳಿ ಮುಗಿಸನ ಯವ್ವ ಆಚಾರ್ಯನ ನಂದೇ ಅಪ್ಪ ನೋಡ್ರಿಪ್ಪ ದೈವ ಲಗ್ನಂಕರ ಬಾರಿ ಪದ್ಧತಿ ಆಗೈತಿ ಊಟಕ್ಕ ಎಲ್ಲೆಲ್ಲಿಟ್ರಿ ಹೇಳ್ರಿ ಒಳಗ್ ಬರ್ರಿ ಒಳಗೆ ಎಲ್ಲ ಐತಿ ಸ್ವಾಮಿಗಳ ನಿಮ್ಗೆ ಊಟಕ್ಕೆ ಇಲ್ಲಿ ಹೊಟ್ಟೆ ತಗನಾಗೈತೆ ಚಿಂತೆ ಮಾಡಕ್ ಹೋಗ್ಬೇಡ್ರಿ ಹೊಟ್ಟೆ ತೆಗ್ನ ನಾವು ತಿನ್ನೋದಲ್ಪ ಏನಿದ್ರು ಇದ್ರು ನಮ್ ಚಂದ ಏನಿದ್ರು ಅವ್ರು ಕೊರ್ರ ಕಚ್ ಕಚ್ ಆಟ ಅವ್ರದ್ದು ಇವತ್ತು ಮಾದ್ರಗನ ಚಂದ ಇರ್ತೈತಿ ಯಾಕ ಮಾದ್ಲಿ ಎಲ್ಲ ವೆರೈಟಿ ಬಿತ್ತಿರ್ತೈತಿ ಅಲ್ಲಿ ಅದು ಮಾತ್ರ ಚಂದ ಇರ್ತೈತಿ ಚಿಂತೆ ಮಾಡಕ್ ಹೋಗ್ಬಿಡ ಆಯ್ತಾ ಏ ಅನ್ನಬಾರ್ದಂಗೆಲ್ಲ ಅನ್ನಬಾರ್ದು ಹಿಂಗ ನಮ್ಮ ಮಾತು ನೋಡ್ತೈತಿ ಸ್ವಾಮ್ಯಾರ ನೋಡಪ್ಪ ದೈವ ಚಂದಾಗ ಲಗ್ನ ಆತ ಏನಾರ ಯಾಕೊಲ್ತಕ್ಕ ಖುಷಿಲಿದ್ದ ಒಟ್ಟು ಹೆಸರನ್ನ ಸರಿಯಾಗಿ ನೀವು ಹೇಳಿ ಸರ್ರಿ ನಾ ಎದಕ್ಕಂದೇನಿ ಪಿಂಡ್ರಿ ಮಗಳಿಲ್ಲಿ ಯವ್ವ ನಂದು ಒಂದ್ ಐತಿ ಬೇ ನಿಂದ ಏನೈತಿ ಅಪ್ಪ ಇರ್ಲಿ ಅವ ಇರ್ಲಿ ನಂದು ಒಂದ್ ಐತಿ ಸಮಾಧಾನವಾಗಿ ಕೇಳ್ಬೇಕು ಯಾಕೆ ಬೇವ ನೀ ಹಿಂಗ ಇಚ್ಗಿದೆ ಅಂದ್ರೆ ನಮ್ಮ ಅಮ್ಮ ಅಲ್ಲಿ ನಾನು ಬಿಡುದಲ್ ಬೇವ ಅಕ್ಕಿ ಚವಿ ಹಾಕಿ ಕಳ್ಸೇ ಬಿಟ್ಟಿರ್ತಾಳ ಅದಕ್ಕೆ ಹಂಗ ಮಾಡಬೇಡವ ಸೇಮ್ ಡಿಂಪಲ್ ಕ್ಯೂನಾಗ ನೋನು ಇರ್ಲಿ ಅವ ಇರ್ಲಿ ಸರಿ ಸರಿ ಸ್ವಾಮ್ಯಾರ ಬರ್ರಿ ಮದುಮಕ್ಕಳು ಮುಂದಕ್ಕೆ ಬರ್ರಿ ಸರಿ ಅಂಜಲಿ ಯವ್ವ ದಡ ದಡ ಇವ್ ನೋಟ್ ವಾಡಪ್ಪ ಇಟ್ಟು ಹೆಸರು ಹೇಳಿ ದಡ ದಡ ಮುಗಿಸೋ ನಿನ್ನ ಸರಿ, ನಾ ಹಿಂದಕ್ಕೆ ಹೇಳ್ತೀನಿ ಶೀಲಾ ಕಿ ಜವಾನಿ ಬಾಯವ ಮೊದಲು ನೀನ್ ಕೇಳ್ತೀನಿ ಬಾ ಗಂಗಾ ಬಾ ಗಂಗಾ
ಬಾ ಗಂಗಾ. ಅಣ್ಣವ್ರೆ, ನಿಮ್ಮ ಗಂಗಾ ಇಲ್ಲಿ ನಿಂತಿದ್ದಾಳೆ. ಗಂಗಾ, ಅಪ್ಪವ್ರ ಹೆಸರನ್ನ ಒಡಪಿಟ್ಟ ಬೇಯಿಸ್ದಂಗ ಪೂಚೆವ. ಮಲ್ಲಿಗೂ ತಂಪು, ಗುಲಾಬಿ ಕೆಂಪು, ನನಗಿಂತ ನಮ್ಮ ರಾಯರು ಕೆಂಪು. ಅರ್ಜುನ್, ಹೊಡಿ ಕುಚ್ಚಿತ್ತತ್ತಿ ಸರಿ ಬೇಂದಕ್ಕ. ಅಪ್ಪರ ಅವು ಹಸಿದ ನೀ ಅದನ್ನ ಹಿಗ್ದೇನು? ಅಪ್ಪರ ಅವರಂತರು ಬೇಷ್ ಪ್ಯಾಚ್ ಬಡದ್ರ. ನೀವು ಮುಂದೆ ಕುಂತ ಅವ್ರ ನೋಡಿ ಹೆಚ್ಚು ನಾಚಬೇಡ್ರಿ. ಮುಂದೆ ಕುಂತ ಅವ್ರ ಡೈವರ್ಸ್ಕೊಂಡ್ರು ಚಿಂತಿಲ್ಲ. ನೀವು ಮಾತ್ರ ಬಿರುಸ್ನ್ಯಾಗ ಪೂಚ್ಬೇಕು. ನಾನು ಒಂದೆರಡು ಹೇಳೇ ಬಿಡ್ತೀನಿ. ಪೂಚ್ಬೇಕು ಮುಂಜಾನೆ ದವ್ರ. ನನಗೆ ಹೇಳಿಲ್ಲ, ಅಕ್ಕಿಗೆ ಹೇಳಿ ಅಲ್ಲ, ಬಾಣಿಂದ ಐತೆ ಅಂತಾಳ. ಸತ್ಯ ಹರಿಶ್ಚಂದ್ರ ಸುಡುಗಾಡ ಕಾಡಿದ್ದು ಸತ್ಯಕ್ಕಾಗಿ, ಕೇಹೋ ಗಾಂಧೀಜಿ ಸತ್ಯಾಗ್ರಹ ಮಾಡಿದ್ದು ದೇಶದ ಹಿತಕ್ಕಾಗಿ. ನಾನು ನನ್ನ ಮಡದಿ ಹೆಸರು ಹೇಳುವೆ ನಿಮ್ಮೆಲ್ಲರ ಸುಖಕ್ಕಾಗಿ. ಮತ್ತೊಮ್ಮೆ ಹೇಳುತ್ತೇನೆ, ಆಕಾಶದಲ್ಲಿ ಆಕಳು ಚಂದ, ನನ್ನ ಹೃದಯ ಮಂದಿರದಲ್ಲಿರುವ ಅರಗಿನಿ ಚಂದ, ನಾನು ಹೆಸರು ಹೇಳುವೆ ಗಂಗಾ ಎಂದು. ಮಕ್ಕಳಲ್ಲಿ ನೀವು ದೇವ್ರ ಮಕ್ಕಳು ನೀವು. ಶೀಲಾ ಮೇಡಮ್ ಬರ್ರಿ ಮುಂದಕ್ಕೆ. ಇಲ್ಲಿ ಬಾಯವ ಇದೊಂದ ಗೂಡ್ಬೇಕ, ನೀನು 3 ಅದಾವ ಇಲ್ಲಿ. ನಾ ಹಿಡ್ಕೊಂಡಿನಿ ಇಲ್ಲ ಇದನ್ನ. ಅವ್ವ ಯವ್ವ ಬಾಯವ್ವ, ಮಾಲಕರು ನಮಗೆ ತಗೊಂತಾರ ಬಾಯವ. ಈಗ ಬಡ ಬಡ ಪೂಚ್ ಹೋಗ್ಬೇಕವ. ನೀ ಯಾಕಟ್ ನಾಚ್ತೇವ? ನಾನು ಗೌಡ್ಸ ನಿನಗೇನು ಮಾಡಕ್ ಬಂದಿ ನಾನು. ಚಂದಾಗ ಹಸ್ಬೆಂಡ್ ಹೆಸರು ಪೂಚವ್ವ. ಹಾಗ್ಲಿ ಬಳಿ ಅಂದ್ರ ಚಂದ, ದ್ರಾಕ್ಷಿ ಬಳಿಗೆ ಗೊಂಚಲಿ ಚಂದ, ನನ್ನವ್ರು ನನಗೆ ಚಂದ ಶಂಕರ್. ಹೋಗ್ಯವ ಅಪ್ಪ. ಅವು ಇಲ್ಲೈತ್ ನಾವ್ ಗಡಿ ಕಳ 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 ಹೆಂಗ್ ಹೋಯ್ತದ ನೋಡ ಮಕ ಒಂದು. ನೋಡಲ್ಲಿ ನಾಚಿ ನೀರಾಗ್ಯಾರ ನೋಡ ಅಪ್ಪರ. ನಿಂದ ಹೇಳ ಬಾ, ಮುಂದಕ್ಕೆ ಬಾ. ಬರ್ರಿ ನೀವು ಒಟ್ಟ ಅಂಜಬೇಡ್ರಿ. ನಿಮ್ಮ ಅತ್ತಿ ಮಗಳು ನಾ ಇಲ್ಲದೀನಿ. ಅಪ್ಪರ ತಡ್ರಿ. ಅವರಂತೂ ನಾಚಿ ನೀರಾದ್ರ ಅವರು ನಾಚಿ ನೀರಾಗಿ ಹೊಳಿಯಾಗಿ ಹರ್ಕೊಂಡು ಹೋಗ್ಬೇಕು. ಹಂಗ ಪೂಚ್ರಿ ನೀವು. ಅಕ್ಕ ತಳಿಸಿದ್ದು ಅವರೆಕಾಳು, ತಂಗಿ ತಳಿಸಿದ್ದು ತೊಗರೆಕಾಳು, ಗಳಿಸಿ ಗಂಗಾಳಕ್ಕೆ ಹಾಕ್ತಾಳ, ನಿಂತ ನ್ಯಾಯ ತೆಗಿತಾಳ ಶೀಲಾ. ಸ್ಪೆಷಲ್ ರೈಸ್ ಇವಂಗ ನರ್ಗುಂದ ಕರ್ಕೊಂಡು ಹೋಗ್ಬಿಡು. ಮುಂದ್ ನರಗುಂದಲ್ಲ, ಮುಂದ್ ಹುಬ್ಳಿಗೆ. ನೋಡ್ರಿ ಎಲ್ಲಾರ್ದಂತೂ ಮದುವೆ ಆಯ್ತು. ಅಪ್ಪರ ಎಲ್ಲದಾರ ಬರ್ರಿ. ನೀ ಸರಿ ನೀನ ಬರ್ತಿಲ್ಲ ಹಗ್ಲ ಮುಗ್ಲ. ಅಪ್ಪರ ಬರ್ರಿ, ನೀವು ಮಾತಾಡ್ರಿ. ನೋಡು ಅರ್ಜುನ, ಶಂಕರ್, ಇಂದಿನಿಂದ ತವರ ಮನೆಯ ಬಿಟ್ಟು ಬಂದ ನಿಮ್ಮ ಮಡದಿಯರ ಕಣ್ಣಲ್ಲಿ ನೀರು ಬರದಂತೆ ನೋಡಿಕೊಳ್ಳಿರಪ್ಪ, ನೋಡಿಕೊಳ್ಳಿರಿ. ಅಣ್ಣ, ಪತಿಯ ಸೇವೆ ಮಾಡಲು ಬಂದ ಸತಿಗೆ ಸಂಕಟ ಕೊಟ್ರೆ ಮೆಚ್ಚುವನಿಯ ಪರಮಾತ್ಮ. ಆಯ್ತಣ್ಣ, ನಿನ್ನ ಮಾತಿಗೆ ಚ್ಯುತಿ ಬರದಂತೆ ನೋಡಿಕೊಳ್ಳುತ್ತೇವೆ. ಆಯಿತು ಮಾಮ. ಬಡವರ ಮನೆಯಲ್ಲಿ ನಂದ ದೀಪವಾಗಿ ಕೊಟ್ಟು ಈ ಮನೆಯಲ್ಲಿದ್ದು ಈ ಮನೆಗೆ ಯಾವ ಕಳಂಕ ಹಾಗೆ ಬರದ ಹಾಗೆ ನಾನು ನೋಡಿಕೊಳ್ಳುವ ನಕ್ಷತ್ರವಾಗಿ ಬಾಳುತ್ತೇನೆ. ಇದು ನಿಮ್ಮ ಪಾದದಾಣೆಗೂ ಎದ್ದೇಳಿರಪ್ಪ, ಎದ್ದೇಳಿರಿ. 101 ಹೆಣ್ಣು ಹಾಡ್ರಿಯಪ್ಪ. ಅರ್ಜುನ, ಹೆಣ್ಣಂತ ಹಡ್ದಿಲ್ಲ, ಒಂದು ಹೆಣ್ಣು ಹಡಿಯಪ್ಪ. ಯಪ್ಪ ಏನ್ ನಡೆದಿಲ್ಲ ಅಂದ್ರೆ ಗಂಡಿಗೆ ಮಿತಿ ಇಲ್ಲ ಅಂದಂಗ. ಎದ್ದೇಳಿರಪ್ಪ, ಎದ್ದೇಳಿರಿ. ನೀನು ಒಂದು ಗಂಡು ಮಗನ ಹಡಿದೆ ಶಂಕರ್, ಗಂಡು ಮಗು ಹಡಿ. ಯಪ್ಪ ದಯವಾಗಿ ಕುಂತ ನಿಂತಾರ. ಎಲ್ಲಾರು ಈ ಲಗ್ನ ನೋಡಿ ಸಂತೋಷ ಪಟ್ಟಿರಿಯಪ್ಪ. ಅಲ್ಲಿ ಏನೋ ಅಂತಾರಲ್ರಿ, ಲಗ್ನ ಮಾಡಿ ಎಲ್ಲ ಅಡ್ಗೆ ಪಡ್ಗೆ ಮಾಡಿ ಇಟ್ಟಾರ. ಅಟ ಊಟ ಮಾಡಿ ಆಯರ್ ಹಾಕೋದು ಅಂಕಾರ ಮರಿಬೇಡ್ರಿಯಪ್ಪ. ಊಟ ಎಟ್ರ ಯಾಕೆ ಮಾಡ್ಲಕ್ ಮಾಡ್ರಿ, ಆಯರ್ ಹಾಕಿ ಹೋರಿ. ಕುಲಕರ್ಣಿ, ಮಾತು ಸಾಕು ಮಾಡು. ಈ ತುಂಬಿದ ಸಂಸಾರದಲ್ಲಿ ನಾವು ಒಂದು ಆನಂದ ಗೀತೆಯನ್ನು ಹಾಡೋಣವಾ? ಹೊಡಿ ಗಿಚ್ಚಿ ಗಿಲಿ ಗಿಲಿ. ದಿಕ್ಕದ್ರ ಯಾರು ಇಲ್ಲ, ಏನ್ ಮಾಡ್ಲ? ನೀ ಇದ್ಯಾ? ನೀ ನಮ್ಮ ಕಾಕ ಇದ್ದಂಗ. ಬರ್ರಿ ಒಳಗ ಬಿಸಿ ಬಿಸಿದು ಎಲ್ಲ ಮಾಡೈತಿ, ತಿಂದು ಹಾಣಿ ಮನೆಗೆ ಹೋಗೋವಂತ್ರಿ. ಬಂಡಿ ಬುಕ್ ಮಾಡೈತಿ. ಬರ್ರಿ 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 ಒಳಗೆ ಹೋಗೋಣ ಬರ್ರಿ.